ಎಲ್ರಿಗೂ ನಮಸ್ಕಾರ. ಇದೊಂದು ಬಹಳ ಅಪರೂಪದ ಸಂಜೆ. ನನಗೆ ಒಂದು ಕನ್ನಡದಲ್ಲಿ ಮಾತಿದೆ, ಮಾಡಿದ್ದು ನೋ ಮಾರಾಯ ಅಲ್ಲ, ಈಗ ಬರೆದದ್ದನ್ನು ಕೇಳೋ ಮಾರಾಯ ಅನ್ನೋ ನನಗೆ ಅನುಭವಗಳಾಗಿದ್ದಾವೆ. ಅದು ಆಗಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದೆ. ನಾನು ತುಂಬಾ ಜಗತ್ ಸುತ್ತೀನಿ. ಯಾರೋ ಕೇಳಿರ್ತಾರೆ, ಈ ಇಂಟರ್ನೆಟ್ ಬಂದಿದ್ದರಿಂದ ಸ್ಥಳ ಏರಿಯಾ ಅಂತ ಇಲ್ಲ. ಇಲ್ಲಿ ಮಾತಾಡಿದ ಮರುದಿವಸ ಲಾಸ್ ಆಂಜಲೀಸ್ ಹೋಗುತ್ತೆ, ಜರ್ಮನಿಗೆ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ನಾನು ಯಾವುದೇ ದೇಶಕ್ಕೆ ಹೋದ್ರು ಕೂಡ ಯಾರೋ ಸಿಗ್ತಾರೆ. ಸರ್ ನೀವು ಕೇಳಿದ್ವಿ, ಬಹಳ ಚೆನ್ನಾಗಿತ್ತು ಸರ್ ಅದು ಅಂತ. ಕೆಲವರು ಏರ್ಪೋರ್ಟ್ ಎಲ್ಲ ಕೂರಿಸ್ಕೊಂಡ್ಬಿಡ್ತಾರೆ, ಸರ್ ನಿಜವಾಗ ಹೇಳಿ ಸರ್ ಹೇಗೆ ಅದು ಅಂತ. ನನಗೆ ಸಂತೋಷ ಆಗೋದೇನು ಅಂದ್ರೆ ಆ ಕತೆ ಅವ್ರಿಗೆ ಮುಟ್ಟಲ್ಲ ಅಂತ. ನೀವು ಗಮನಿಸಿದ್ದೀರಿ ಮಕ್ಕಳೇ, ನಾನು ಕತೆ ರೂಪದಲ್ಲಿ ಜಾಸ್ತಿ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಬೇಸಿಕಲಿ ಟೀಚರ್. ನಾನು 49 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೀನಿ. ಇವತ್ತಿಗೂ ಮಾಡ್ತೀನಿ, ಬೆಳಗ್ಗೆ ಕೂಡ ಕ್ಲಾಸ್ ಮಾಡ್ಬೇಕಿದ್ದೀನಿ. ಒಂದು ಮಾತು ಅದು ತಿಳ್ಕೋಬೇಕು. ಆ ನಿಸರ್ಗ ಹೇಳಿದ ಮಾತು ಬಹಳ ಇಷ್ಟ ಆಯ್ತು ನನಗೆ. ಈಗ ಓದಿದ ನಮ್ಗೆ ನೆನಪಿರೋ ಕಷ್ಟ ಆಗುತ್ತೆ, ಈ ಜನ ಕೊಡ್ಕೊಂಡ್ಬಿಡುತ್ತೆ ಅಂತ. ಯಾಕೆ ಗೊತ್ತಾ? ಒಂದು ಸಿಂಪಲ್ ಫಿಲಾಸಫಿ ಆಫ್ ಎಜುಕೇಶನ್ ಇಸ್ anything that goes to the brain goes to a short-term memory. Anything that goes to the heart goes to a long-term memory. ಬಹಳ ಸುಲಭ. ಯಾವುದನ್ನ ಬುದ್ಧಿಗೋಸ್ಕರ ಅಯ್ಯೋ ಪರೀಕ್ಷೆ ಗೊತ್ತಪ್ಪ ನೆನ್ಪಿಟ್ಕೋಬೇಕು, ಈ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಹ್ಯಾಕ್ ಮಾಡೋದು ಅಂತ ತಲೆ ಟೆನ್ಷನ್ ಆದ್ರೆ ಅದು ಬ್ರೈನಿಗೆ ಮಾತ್ರ ಹೋಗುತ್ತೆ, ಬುದ್ಧಿ ಮಾತ್ರ ಹೋಗುತ್ತೆ. ಯಾವುದು ಬುದ್ಧಿ ಹೋಗುತ್ತೋ ಅದು ಸ್ವಲ್ಪ ಕಾಲ ಮಾತ್ರ ಮನಸ್ಸಲ್ಲಿರುತ್ತೆ, ಹೃದಯಕ್ಕೆ ಹೋಗೋದಾಗತ್ತೆ. ಹೊಸ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಬ್ಬರು ಹೆಗ್ಡೆ ಅಂತ PUC ಬೋರ್ಡ್ ಕಮಿಷನರ್ ಆಗಿದ್ದು, IAS ಆಫೀಸರ್. ನನ್ನ ತುಂಬಾ ಪ್ರೀತಿ ಅವರು. ಒಂದ್ಸಲ ನಮ್ಮ ಕಡೆ ಬಂದ್ರು, ಸರ್ ಈ CET ರಿಸಲ್ಟ್ ಆದ್ಮೇಲೆ ಟಾಪ್ 20 ಹುಡುಗರಿಗೆ ಒಂದು ಕ್ಲಾಸ್ ಮಾಡಿ ಸರ್. ಅವ್ರಿಗೆ ಯಾಕೆ ಮಾಡ್ತೀವಿ ಬಿಡ್ರಿ, ಅವ್ರು ಹಾಕ್ಸ್ಕೊಂಡ್ಬಿಟ್ಟಿದಾರಲ್ಲ ಕೋರ್ಸು, ಮೆಡಿಕಲ್ ಇಂಜಿನಿಯರಿಂಗ್ ಹಾಕ್ಸ್ಕೊಂಡಿದ್ದಾರೆ. ಇಲ್ಲ ಸರ್, ಕರಿಯರ್ ಗೈಡೆನ್ಸ್ ದೃಷ್ಟಿಯಿಂದ ಒಂದು ಮಾಡಬೇಕು. ಇಲ್ಲ ಅನ್ನತ್ತೆ ಹೋದೆ. ಟಾಪ್ 20 ನೆನ್ಪಿಟ್ಟು ಎಷ್ಟು ಲಕ್ಷಗಟ್ಟಲೆ ಜನ ಕೂತು ಟಾಪ್ 20 ಆಗಿದ್ದಾರೆ. 20 ಜನದೊಳಗೆ 12 ಜನ ಹುಡುಗಿಯರು, 8 ಜನ ಹುಡುಗರು. ಅವ್ರು ಎಲ್ಲರಿಗೂ ವಿತ್ ನೋ ಎಕ್ಸೆಪ್ಷನ್ ಎಲ್ಲರೂ ಕೂಡ PCMB ತಾನೆ ಬ್ರಹ್ಮಾಸ್ತ್ರ ಇರೋದು ನಮಗೆ. ಆ 4ರಲ್ಲೂ 100 ಎಲ್ಲರಿಗೂ 100, ಒಬ್ಬರಿಗೂ 99 ಬಂದಿದೆ. ಆಯ್ತು ಅಂದೆ. ನಾನೇನ್ ಮಾಡಿದೆ, ಡೈರಿ ಇಟ್ಕೊಂಡು ಅವ್ರ ಹೆಸರು ಕೇಳ್ಕೊಂಡೆ ಪ್ರತಿಯೊಬ್ಬರದು. ನಿಮ್ಮ ಅತ್ಯಂತ ಆಸಕ್ತಿ ಇರೋ ವಿಷಯ ಯಾವುದು ಅಂತ ಕೇಳ್ಕೊಂಡೆ. ಕೆಲವು ಫಿಸಿಕ್ಸ್ ಅಂದ್ರು, ಕೆಲವು ಕೆಮಿಸ್ಟ್ರಿ ಅಂದ್ರು, ಕೆಲವು ಬಯಾಲಜಿ ಅಂದ್ರು. ಅದೆಲ್ಲ ಬರ್ಕೊಂಡೆ ಡೈರಿ. ಬೆಳಿಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಕಳಿಸಿ ಮಧ್ಯಾಹ್ನ 2:30 ಬರಬೇಕು ಅಂತ ಹೇಳಿದ್ರು. ಅವ್ರಿಗೆ ಬಂದು ನಾನು ಏನ್ ಮಾಡಿದೆ ಗೊತ್ತಾ? ಅವ್ರು 2 ತಿಂಗಳಿಂದ ಬರ್ತಿದ್ರಲ್ಲ PUC ಪರೀಕ್ಷೆ, ಅಥವಾ ಅವ್ರ ಆಸಕ್ತಿ ವಿಷಯ ಅವ್ರು ಹೇಳಿದ್ರಲ್ಲ, ಅದೇ ಕ್ವಶನ್ ಪೇಪರ್ ಕೊಟ್ಟೆ. 2 ಹೊಸ ಕ್ವಶನ್ ಪೇಪರ್, ಬರೆದ ಕ್ವಶನ್ ಪೇಪರ್ ಕೊಟ್ಟೆ, ಉತ್ತರ ಬರೀರಿ ಅಂತ. ಯಾರಿಗೂ 55 ಮೇಲೆ ಮಾರ್ಕ್ಸ್ ಬರಲಿಲ್ಲ. ಯಾಕೆ ಏನ್ರು 100 ಬಂದಿತ್ತಲ್ವಲ್ಲ, ನಿಮಗೆ ಯಾಕೆ ಹಿಂಗಾಯ್ತು ಅಂತ ಕೇಳ್ದ. ಅಯ್ಯೋ 2 ತಿಂಗಳಾಯ್ತಲ್ಲ ಸರ್, ನೋಡ್ತಾ ಸರ್. ಆಯ್ತು, ಸಿನಿಮಾಗೆ ನಾನು ನೋಡ್ತೀರೇನೋ ಅಂತ ಕೇಳಿದೆ. ನೋಡ್ತೀವಲ್ಲ ಸರ್. ಯಾವುದು ಅಂತ ಕೇಳಿದ್ರೆ ಶೋಲೆ ಶೋಲೆ ನೋಡಿದ್ದೀನಿ. ನೀವು ನೋಡಿದ್ದೀರ ಗೊತ್ತಿಲ್ಲ, ಶೋಲೆ ಬೇಡ, ಬಂಗಾರದ ಮನುಷ್ಯ ಗೊತ್ತಿರ್ಬೋದು, ನೋಡಿದ್ದೀರಲ್ಲ, ನೋಡಿದ್ದೀವಿ ಸರ್. ಈಗ ಸಿನಿಮಾ ನಾನು ಹಾಕಿದ್ರೆ ಕತೆ ಹೇಳ್ಬೋದಾ ನೀವು? ಏನ್ ಸರ್, ಮುಂದಾಗೋದು ಕೂಡ ಹೇಳ್ತೀವಿ ನಾವು, ನೆಕ್ಸ್ಟ್ ಇನ್ನೇನು ಅಂತ ಹೇಳಿ. ಇದು ನಾನು ಕೇಳಿದವ್ರಿಗೆ, ನೋಡಪ್ಪ ಸಿನಿಮಾ ನೋಡಿದ್ದೀನಿ 3 ತಾಸು, ಅದು 5-6 ವರ್ಷಗಳ ಹಿಂದೆ, ಮುಂದೇನಾಗ್ತದೆ ಹೇಳಿ. 2 ವರ್ಷ ಓದಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಮರ್ತೋಗಿ 3 ತಾಸು ನೋಡಿ ಸಿನಿಮಾ ಉಳ್ಕೊಂಡಿದೆ. ಯಾಕೆ ಗೊತ್ತಾ? ಸಿನಿಮಾ ಹೃದಯಕ್ಕೆ ಹೋಯ್ತು, PCMB ತಲೆಗೆ ಹೋಯ್ತು. ಅಂದ್ರೆ ಕಲಿಸ್ಬೇಕಾದ್ರೆ ನಾವು ಹ್ಯಾಕ್ ಕಲಿಸ್ಬೇಕು ಅಂತ, PCMB ಕೂಡ ಹೃದಯಕ್ಕೆ ಹೋಗ್ಬೇಕು. ಆಗ ಮರ್ಯಾದೆ ಈ ಸರ್ ಕೇಳಿದ್ ಸರಿ. ಓದಿದ್ದು ಅದು ನಾವು ಕನಸು ಚಿತ್ರ ಮಾಡ್ಕೋಬೇಕು, ಮನಸ್ಸಲ್ಲಿ ಒಂದು ಸಿನಿಮಾ ತರ ಮಾಡ್ಕೋಬೇಕು. ನಾನು ಕ್ಲಾಸಲ್ಲಿ ಮಾಡ್ತಾ ಇದ್ದೆ, ಹೇಳಿದ್ರು ಅಂತ ಅನ್ಸುತ್ತೆ. ನಾನು ಬಾಯ್ಸ್ ಲಾ ಪಾಠ ಮಾಡ್ತೀನಿ, 45 ವರ್ಷದಿಂದ PUC ಕ್ಲಾಸಿಗೆ ಪಾಠ ಮಾಡ್ತೀನಿ. ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಇದೆ. ನಾನು ಕ್ಲಾಸಲ್ಲಿ ಎಂದೂ ಡೆಫಿನಿಷನ್ ಹೇಳಿ P ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು V ಅಂತ ಎಂದು ಹೇಳಿ. ಒಂದು ಗ್ಲಾಸ್ ಜಾರ್ ತಗೊಂಡು ಹೋದ್ರೆ ಗೊತ್ತಾಗುತ್ತಲ್ಲ, ಜಾಡಿ, ದೊಡ್ಡ ಗಾಜಿನ ಜಾಡಿ,
ಪೂರ್ತಿ ನೀರು ತುಂಬಿಸ್ಕೊಂಡು ಹೋದೆ. ಒಂದು ಸಣ್ಣ PVC ಪೈಪ್ ಅದು ತೋರಿಸ್ಬೇಕು, ಒಂದು ತುದಿ ಆ ತಳ ಮುಟ್ಟಿರ್ಬೇಕು. ಹುಡುಗರಿಗೆ ಹೇಳ್ತಾ ದಯವಿಟ್ಟು ಗಮನಿಸಿ, ನಾ ಏನ್ ಮಾಡ್ತೀನಿ ನೋಡಿ. ಈ ಕಡೆ ಪೈಪಿನ ತುದಿಯಿಂದ ಉಫ್ ಅಂತ ಊದಿ, ಒಂದು ಗುಳ್ಳೆ ಬಂತು ಮೇಲೆ. ಏನಾಯ್ತು? ಗುಳ್ಳೆ ಬಂತು ಸರ್. ಇದು ಜನರಲ್ ಅಬ್ಸರ್ವೇಷನ್. ನೀವು ಸೈನ್ಸ್ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ. ಇನ್ನೊಂದು ಊದ್ತೀನಿ, ಮತ್ತೊಂದು ಊದಿದೆ, ಮತ್ತೊಂದು ಬಬಲ್ ಬಂತು, ಮೇಲೆ ಹೊಡಿತು ಪಟ್ಟಂತ. ಏನಾಯ್ತು? ಬಬಲ್ ಕೆಳಗಿತ್ತು ಸರ್, ಮೇಲೆ ಬಂದು ಹೊಡೆದೈತು. ಇದು ಜನರಲ್ ಅಬ್ಸರ್ವೇಷನ್. ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಏನಾಯ್ತು. ಒಬ್ಬರಿಗೆ ಹೇಳಿದ್ರು, ಸರ್ ಕೆಳಗಡೆ ಬಬಲ್ ಇಷ್ಟೇ ಸಣ್ಣದಿತ್ತು ಸರ್, ಮೇಲೆ ಬರ್ತಾ ಬರ್ತಾ ದೊಡ್ಡದಾಗಿ ಕಟ್ಕೊಂಡು ಹೊರಬೇಕು. ಹೌದು, ಒಂದ್ಸಲ ಗುಳ್ಳೆ ಬಂದ್ಮೇಲೆ ಮತ್ತೆ ನಾನು ಓದಿದ್ ನಾ ಬರೋದು ನಾನು ಇಲ್ಲ, ಒಮ್ಮೆ ಓದಿದ್ದಾನೆ. ಗುಳ್ಳೆ ಬಂದ್ಮೇಲೆ ಮುಟ್ಲೇ ಇಲ್ಲ, ನಾನು ತಾನೇ ದೊಡ್ಡದಾಯ್ತು. ಯಾಕೆ ದೊಡ್ಡದಾಯ್ತು? 5 ನಿಮಿಷ ಕೊಟ್ಟೆ. ಹುಡುಗ ಇಲ್ಲ ಸರ್, ಆ ಬಬಲ್ ಕೆಳಗಿತ್ತಲ್ಲ ಸರ್, ಇಷ್ಟೊಂದು ಮೇಲೆ ವಾಟರ್ ಇಲ್ವಾ, ನೀರಿಲ್ವಾ ಮೇಲೆ, ಆ ಒತ್ತಡ ಸಣ್ಣದಾಗಿತ್ತು ಸರ್, ಮೇಲೆ ಬಂದಾಗ ಒತ್ತಡ ಕಮ್ಮಿ ಆಗ್ತಾ ಹೋಯ್ತಲ್ಲ, ದೊಡ್ಡದಾಯ್ತು. ಹಾಗಾದ್ರೆ ಒತ್ತಡ ಜಾಸ್ತಿ ಆದ್ರೆ ಗಾತ್ರ ಕಮ್ಮಿ ಆಗುತ್ತೆ ಅಲ್ವಾ? ಒತ್ತಡ ಕಮ್ಮಿ ಆದ್ರೆ ಗಾತ್ರ ದೊಡ್ಡದಾಗುತ್ತೆ. ಅದನ್ನ ಹೆಂಗ್ ಬರೀತೀವಪ್ಪ ನಾವು? P = ಪ್ರಪೋರ್ಷನಲ್ ಟು V, ಟೆಂಪರೇಚರ್ ಕಾನ್ಸ್ಟೆಂಟ್ ಇಟ್ಕೊಡೋದು. ಇದೇ ಬಹಳ ಇಷ್ಟ ಅಲ್ವಾ? ಈಗ ನನ್ನ ಸ್ಟೂಡೆಂಟ್ ಸಿಕ್ಕಿರ್ತಾರೆ 40 ವರ್ಷದ ಮೇಲೆ ಯಾವ ದೇಶದಲ್ಲಿ. ಸರ್ ಇವತ್ತಿಗಾದ್ರೂ ಸರ್ ಪೆಪ್ಸಿ ಕೋಕಾ ಕೋಲಾ ಕುಡಿಬೇಕಾದ್ರೆ ಸ್ಟ್ರಾ ಇಟ್ಕೊಂಡು ಮೊದಲು ಓದಿ ಬಾಯಿಲ್ ನೆನೆಸ್ಕೊಂಡು ಆಮೇಲೆ ಕುಡಿತೀವಿ. ಯಾಕೆ ಈ ಬಾಯ್ಸ್ ನೀವು ಯಾರು ಬರೆಯ ಅಲ್ಲ? ಇದು ನೀವು ಕೇಳಿ ಅಕಸ್ಮಾತ್ ನಾನು ಕೋರ್ಸೇ ಬಿಟ್ಟಿದ್ರೆ ಎಂದು ಬರೆಯಕ್ಕೆ ಸಾಧ್ಯ ಇದೆ. ನನಗೆ ರಾಮಾಯಣದ ಬಗ್ಗೆ ತುಂಬಾ ಸಂತೋಷ ಆಯಿತು. ಮೊದಲು ನಮ್ಮ ವೆಂಕಟೇಶ್ ಮೂರ್ತಿ ಅವರು ನನಗೆ ಬರಬೇಕು ಅಂತ ಹೇಳಿದ್ರು. ವಸಂತ ಲಕ್ಷ್ಮಿ ಅವರು ಮಾತಾಡಿದ್ರು. ಅವ್ರ ಹೆಸರೇ ಮಾಡಿ ಇಷ್ಟ ನನಗೆ, ವಸಂತ ಲಕ್ಷ್ಮಿ ಅವರು. ಯಾಕಂದ್ರೆ ಅದ್ರ ನನ್ನ ತಂದೆ ತಾಯಿ ಇಬ್ಬರು ಇದ್ದಾರೆ. ನನ್ನ ತಂದೆ ವಸಂತ, ನನ್ನ ತಾಯಿ ಲಕ್ಷ್ಮಿ. ಇಬ್ಬರು ಇದ್ದಾರೆ, ಸಂತೋಷ. ಈ ರಾಮಾಯಣ ತರಗತಿಗಳನ್ನು ಮಾಡ್ತಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ ಮತ್ತೆ, ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ವಾಲ್ಮೀಕಿ ರಾಮಾಯಣ ಎಷ್ಟು ಸಲ ಓದಿದ್ದೀನಿ, ಅಷ್ಟು ಸಲ ಹೊಸದಾಗಿ ಕಾಣಿಸಿದ್ದಿಲ್ಲ ಅಂತ, ಬೇರೆನೇ ಕಾಣಿಸಿಲ್ಲ. ಈ ಮಾತನ್ನು ಎಂದೂ ಮರಿಬಾರ್ದು. ಇವತ್ತಿನ ಸಣ್ಣ ವಯಸ್ಸಿನವ್ರು ಇದ್ದೀರಿ, ಇನ್ನು 15-20 ವರ್ಷ ನೆನ್ಪಿಡ್ತೀನಿ ನಾ ಹೇಳಿದ ಮಾತನ್ನ. ಎ ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್. ಒಂದು ಏನಾದ್ರೂ ಕಾವ್ಯ ಇದ್ದದನ್ನ, ಓ ಹೀಗಾಯ್ತು, ಇದಕ್ಕೆ ಇನ್ನೊಂದು ಅರ್ಥ ಇದೆಯಾ, ಇನ್ನೊಂದು ಅರ್ಥ ಇದೆಯಾ ಅಂತ 10 ಆಯಾಮಗಳಲ್ಲಿ 10 ಅರ್ಥಗಳನ್ನು ಕೊಡ್ತಿದ್ರೆ ಅದು ಮಹಾಕಾವ್ಯ. ಇದಾದ್ರೆ ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್. ಯಾಕೆ ಹೇಳ್ತೀನಂದ್ರೆ, ಒಂದು ಕಾವ್ಯಕ್ಕೆ ಆ ಶಕ್ತಿ ಇರಬೇಕು. ಬೇಂದ್ರೆ ಅವರು ಕಂಶ್ರೀ ಮುಗಳಿಯವರಿದ್ದಾರೆ, ಹೆಸರು ಹೇಳ್ಬಿಡ್ತೀನಿ ನಾನು, ತೊಂದರೆ. ದೊಡ್ಡ ಸಾಹಿತಿಗಳು ಕಂಶ್ರೀ ಮುಗಳಿ, ಕನ್ನಡ ಸಾಹಿತ್ಯ ಚರಿತ್ರೆ ಬರೆದವರು. ಆ ಡಿಸ್ಕಷನ್ ಆದಾಗ ನಾನು ಇದ್ದವು, ಅದು ಕೇಳಿದ್ರು. ಮುಗಳಿಯವರು ಕೇಳಿದ್ರು, ಬೇಂದ್ರೆಯವರೇ ನೀವು 4 ತಂತಿ ಬಹಳ ಚಂದ ಬರೆದಿದ್ದೀರಿ, ಜ್ಞಾನಪೀಠ ಪ್ರಶಸ್ತಿ ಬಂತು, ಬಹಳ ಜನಕ್ಕೆ ಅರ್ಥ ಆಗೋಲ್ಲ. ಆನು ನೀನು ನಾನು ತಾನು ಆಕೆ 4 ತಂತಿ ಹೇಳ್ಕೊಂಡು ಶುರು ಮಾಡಿದ್ರೆ ಅಯ್ಯೋ ಗೊತ್ತೇ ಆಗಲ್ಲ, ಏನು ಇದು ಅರ್ಥ ಗೊತ್ತಾಗ, ಬರಿಬೇಕು, ಅರ್ಥ ಬರಿಬೇಕು ಅಂತ ತಕ್ಷಣ ಬೇಂದ್ರೆಯವರು ಏನು ಹೇಳಿದ್ರು ಗೊತ್ತಾ? ಮುಗಳಿಯವರೇ ನೀವು MA ಪಾಸ್ ಆಗಿರಿಲ್ಲ ಅಂತ ಕೇಳಿದ್ರು. MA ಆಗಿದ್ದಲ್ಲ ಸರ್, PhD ಆಗಿದೆ ಅಂತ. ನೀವೇ ಬರೀರಿ, ಯಾಕೆ ಬರಿಬೇಕು ಅಂದ್ರು. ಅಲ್ಲ, ನಾ ಬರೆದ ನನ್ನ ಅರ್ಥ ಆಗ್ತದಲ್ಲ, ನಿಮ್ಮ ಅರ್ಥ ಹೇಗೆ? ನನ್ನ ಅರ್ಥ ಬೇಕಾಗಿಲ್ಲ, ನೀವು ಓದಿದ್ರೆ ನಿಮ್ಮ ಅರ್ಥ, ಅವ್ರು ಓದಿದ್ರೆ ಅವ್ರ ಅರ್ಥ, ಅವ್ರು ಓದಿದ್ರೆ ಅವ್ರ ಅರ್ಥ. ಎಷ್ಟು ಹೆಚ್ಚು ಅರ್ಥಗಳು ಬರ್ತದೋ ಅಷ್ಟು ಕಾವ್ಯ ದೊಡ್ಡದು, ತಿಳ್ಕೋಬೇಕಾದ್ರೆ. ಎಷ್ಟು ಅಷ್ಟು ಸಾಧ್ಯತೆಗಳಿದೆ ಕಾವ್ಯಕ್ಕೆ. ನಾನು ವಾಲ್ಮೀಕಿ ರಾಮಾಯಣ ಅಂತ ಮಹಾಕಾವ್ಯ ಅನಿಸಿತು. ನೀವು ತಿಳ್ಕೋಬೇಕು ಮಕ್ಕಳೇ, ಒಂದು ಅಭಿಮಾನ ಪಡಬೇಕು ನೀವು ಭಾರತೀಯರಾಗಿ. ನಿಜವಾಗ್ಲೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಹೇಳಿದ್ರಲ್ಲ, ಇಂಥ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ನಾನು ಸಾಕಷ್ಟು ಸುತ್ತಿದ್ದೀನಿ ಪ್ರಪಂಚ. ಪ್ರತಿ ಸಲ ನಾನು ಬೇರೆ ದೇಶದಿಂದ ಬಂದಾಗ ಹೆಚ್ಚು ದೇಶ ಪ್ರೇಮಿ ಆಗಿದ್ದೀನಿ. ನೋಡ್ಕೊಂಡ್ಬಂದ್ರೆ ಒಂದು ರಾಮಾಯಣ ಮಹಾಕಾವ್ಯ, ಆದಿಕಾವ್ಯ ಅಂತ ಕರಿತೀವಿ, ಆದಿಕವಿ ಅಂತ ಕರಿತೀವಿ ನಮ್ಮ ವಾಲ್ಮೀಕಿಗಳನ್ನ. ಪ್ರಪಂಚದಲ್ಲಿ ಆಡಿಸಿ ಅಂತ ಹೇಳ್ತೀವಿ ನಾವು, ಈಲಿಯಡ್ ಅಂತ ಹೇಳ್ತೀವಿ, ಮಹಾಕಾವ್ಯಗಳು ಅಂತ. ಅವು ಎರಡೂ ಸೇರಿಸಿದ್ರು ಒಂದು ಅಧ್ಯಾಯ ಆಗೋಲ್ಲ, ರಾಮಾಯಣದೊಂದು ಅಧ್ಯಾಯ. ಅಂತ ದೊಡ್ಡ ದೊಡ್ಡ ಕಾವ್ಯಗಳನ್ನು ರಚಿಸಿದ ವಾಲ್ಮೀಕಿಗಳು. ಎಂಥ ಚಂದ ಬರೆದ ಕಾವ್ಯಗಳು. ರಾಮಾಯಣದ ಸೂಕ್ಷ್ಮಗಳನ್ನು ನೀವು ಹೇಳಿದ್ದೇನೆ, ಕೆಲವು ಪ್ರಯತ್ನ ಮಾಡಿದ್ದೇನೆ ನಾನು ಹೇಳೋದು. ನನಗೂ ಗೊತ್ತಿರಲಿಲ್ಲ ಕೆಲವು ಮೊದಲು ಓದಬೇಕಾದ್ರೆ. ಎಷ್ಟು ಸಲ ಓದಿದ್ದು, ಈ ಸಲ ಓದಿದಾಗ ನೋಟ್ಸ್ ಮಾಡ್ಕೋತೀವಿ. ಸಂತೋಷ್ ಹೇಳಿದ ಹಾಗೆ ನೋಟ್ಸ್ ಮಾಡ್ಕೊಂಡಿದ್ದೀನಿ, ನಾನು ಮಾಡ್ಕೊಂಡಿರ್ತೀನಿ. ನಾನು ನೋಟ್ಸ್ ಸಿನ್ಸಿಯರ್ ಆಗಿ ಸ್ಟೂಡೆಂಟ್ ಥರ ಮಾಡ್ತೀನಿ. ಯಾಕೆಂದ್ರೆ ಅದು ಸ್ವಲ್ಪ ನಾನು ಸಿಸ್ಟಮ್ಯಾಟಿಕ್ ಸೈನ್ಸ್ ಹುಡುಗ ಅಲ್ವಾ ನಾನು. ಅದಕ್ಕೆ ಹೇಗೆ ಬರೀತೀನಿ ಅಂದರೆ, ಲೆಕ್ಚರ್ ಮುಗಿದ ಸೀದಾ ಪ್ರಿಂಟಿಂಗ್ ಕಳಿಸ್ಬೋದು, ನಾನು ಪಬ್ಲಿಷಿಂಗ್ ಕಳಿಸ್ಬೋದು. ಆ ಥರ ಬರೆದಿರ್ತೀನಿ. ಒಂದ್ಸಲ ತೋರಿಸ್ತೀನಿ ನನಗೆ ಬರೆದಿದ್ದೀನಿ ಅಂತ.
ಸಪರೇಟ್ ಪುಸ್ತಕ ಇಟ್ಟಿರ್ತೇವೆ. ಒಂದು ಪುಸ್ತಕ ವಾಲ್ಮೀಕಿ ರಾಮಾಯಣ ಅಂದ್ರೆ ನಾನು ಹೇಳಿದೆ 108 ರಾಮಾಯಣಗಳಿದ್ದಾರೆ. ಕುಮಾರವ್ಯಾಸ ಹೇಳ್ತಾನೆ, ತಿಳಿಕಿದರು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಅಷ್ಟು ಜನ ಕವಿಗಳಿದ್ದಾರೆ ರಾಮಾಯಣ ಬರೆದು. ಆದ್ರೆ ನಾನು ಹೇಳಿದ್ದು ವಾಲ್ಮೀಕಿ ರಾಮಾಯಣ ಒಂದೇ. ಅದು 3 ರಾಮಾಯಣ. ನಿಜವಾದ ದರ್ಶನ ಏನಿತ್ತು ಅಂತ, ಯಾಕಂದ್ರೆ ಒಂದು ಮಾತು ತಿಳ್ಕೋಬೇಕು ಮಕ್ಕಳು ನೀವು ಬಹಳ. ಇತಿಹಾಸಕ್ಕೂ ಕಾವ್ಯಕ್ಕೂ ವ್ಯತ್ಯಾಸ ಇದೆ. ಇತಿಹಾಸ ಬೇರೆ, ಕಾವ್ಯ ಬೇರೆ. ಬರೀ ಕಾವ್ಯ ಬರೆದ್ರೆ ಏನಾದರೂ ಚಿಂತನೆಗಳನ್ನು ಹಾಕಿ ಬರಿಬಹುದು, ಹೇಗಾಗೋ ಬರಿಬಹುದು. ಇತಿಹಾಸ ಹಾಗಲ್ಲ, ವಾಸ್ತವವಾಗಿರ್ಬೇಕು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಆ ಮಾತನ್ನು ಹೇಳಿದ್ದೇನೆ ರಾಮಾಯಣದ ಹೇಳ್ಬೇಕಾದ್ರೆ. ಅದು ಇತಿಹಾಸವೋ ಕಾವ್ಯವೋ, ಅದು ಐತಿಹಾಸಿಕ ಕಾವ್ಯ ಅಂತ. ಇತಿಹಾಸವೂ ಇದೆ, ಕಾವ್ಯವೂ ಇದೆ. ಆ ತುಂಬಾ ಚಂದವಾದ ಕಾವ್ಯದ ಮಾತುಗಳು ಇದ್ದಾವೆ, ಇತಿಹಾಸದ ಮೂಲ ಪ್ರಜ್ಞೆ ಕೂಡ ಇದೆ. ಕೆಲವೊಂದು ಸೂಕ್ಷ್ಮಗಳನ್ನು ನಾನು ಗಮನಿಸಿರ್ಲಿಲ್ಲ ಮೊದಲು. ಎಷ್ಟು ಮಟ್ಟಿಗೆ ಅಂದ್ರೆ, ಒಂದು ವಿಷಯದ ಚರ್ಚೆ ಮಾಡಿದ್ದೀನಿ ನಾನು, ಬಹುಶಃ ನೀವು ಗಮನಿಸಿದ್ದೀರಿ ಅನ್ಕೊಂಡಿದ್ದೀನಿ. ರಾಮನಿಗೆ ಅಪ್ಪ ಹೇಳ್ತಾನೆ ದಶರಥ, ನಾಳೆ ನನಗೆ ಪಟ್ಟಾಭಿಷೇಕ ಮಾಡ್ತೀನಪ್ಪ. ರಾಮ ಹ್ಞೂ ಅಂತ ಇಲ್ಲ, ನಾನು ಒಪ್ಕೋತಾನೆ. ಸಂತೋಷ ಆಗಿರ್ಬೇಕು. ಹೆಂಡತಿಗೆ ಹೇಳ್ತಾನೆ, ತಾಯಿಗೆ ಹೇಳ್ತಾನೆ, ನಾಳೆ ನನ್ನ ಪಟ್ಟಾಭಿಷೇಕ ಆಗತ್ತೆ ಅಂತ. ಸ್ವಲ್ಪ ಹೊತ್ತಿಗೆ ನಿಂಗೊಂದು ಕೈ ಬರ್ತಾಳೆ. ಅದಾದ್ಮೇಲೆ ಮತ್ತೆ ಕರೆಸ್ತಾನೆ ದಶರಥ. ಹೇಳೋಕೆ ಆಗಲ್ಲ, ಬರೀ ರಾಮ ರಾಮ ಮಲಗ್ತಾ ಇರ್ತಾನೆ. ಕೈ ಅವನ ಪರವಾಗಿ ಮಾತಾಡ್ತಾಳೆ, ನೀವು ಹೋಗಿ ಕಾಡಿಗೆ ಹೋಗ್ಬೇಕು 14 ವರ್ಷ ಅಂತ. ಅದನ್ನು ಹೇಳಿದ್ದೀನಿ, 14 ವರ್ಷ ಯಾಕೆ ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ರಾಮ ಅಲ್ಲೇ ಇರ್ಲಿ ಬಿಡಿ ಪಾಪ, ಇರ್ತಾನೆ. ಭರತ ರಾಜ ಆಗ್ಲಿ ಅಂದ್ರೆ, ಇಷ್ಟು ಪ್ರಭಾವಶಾಲಿ ಮನುಷ್ಯ ಇದ್ರೆ ಇವು ರಾಮ ಭರತ ಹೆಂಗ್ ಸಕ್ಸಸ್ಫುಲ್ ಆಗ್ತಾರೆ? ಇರ್ಬಾರ್ದು, ಜನ ನೆನೆಸ್ಕೋಬಾರ್ದು ಅಂತ ಕಳಿಸಿದ್ವಿ. ರಾಮ ಕಾಡಿಗೆ ಹೊರಟ್ಬಿಟ್ಟು ಅದೊಂದು ಮಾತನ್ನು ಹೇಳಿದ್ದೀನಿ, ದಯವಿಟ್ಟು ಮರಿಬೇಡಿ ಅದನ್ನು. ಕೆಲವು ಮಾತುಗಳನ್ನ ಒತ್ತಿ ಹೇಳಿದ್ದೇನೆ ನಾನು. ದಶರಥ ಕೇಳ್ತಾನೆ ರಾಮನಿಗೆ, ರಾಮ ನೀನ್ ಒಂದ್ಸಲ ಮಾತು ಕೊಟ್ರೆ ಬಿಡೋನಲ್ಲಪ್ಪ, ನೀ ಹೋಗ್ತೀಯ ಕಾಡಿಗೆ. ಆದ್ರೆ ಇವತ್ತೊಂದು ರಾತ್ರಿ ನನ್ನ ಜೊತೆಗೆ ಯಾಕೆ ಹೋಗ್ತೀಯ? ರಾತ್ರಿ ಹೋಗೋದು, ನಾಳೆ ಬೆಳಗ್ಗೆ ಹೋಗು. ಒಂದ್ ದಿವಸ ನನ್ನ ಜೊತೆಗೆ ಇದ್ದು ಹೋಗು, ಒಂದ್ ದಿವಸ ನನ್ನ ಜೊತೆ ಕಳಿತೀಯ, ಮುದುಕ ಅಪ್ಪ ಕೇಳ್ತೀನಿ ನಿನಗೆ ಅಂತ ಹೇಳ್ತಾರೆ. ರಾಮ ಇಲ್ಲ ಅಂತ, ಹೋಗ್ಬೇಕು ನಾನು. ಯಾಕೆ ಗೊತ್ತಾ? ಅವ್ರು ಹೇಳೋ ಮಾತು ನೆನಪಿದೆ ಯಾರಿಗಾದ್ರು? ಬಹಳ ಅದ್ಭುತ ಮಾತಾಡ್ತಾನೆ ರಾಮ. ಯಾಕೆ ನಾನು ಈಗಲೇ ಹೋಗ್ಬೇಕು ಅಂದ್ರೆ, ಮನುಷ್ಯನ ಮನಸ್ಸು ಯಾವಾಗ ಬದಲಾಯಿಸ್ತದೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಎಷ್ಟು ಅನಿಶ್ಚಿತ ಮನಸ್ಸು ಗೊತ್ತಾ? ನಿಮ್ಗೆ ಆಗ್ಲಿಲ್ಲ ಏನಪ್ಪ ಹೇಳೋಲ್ಲ, ಬಾಯ್ಬಿಟ್ಟು ಅವನು. ನಿನ್ನೆ ದಿವಸ ನನಗೆ ಬೆಳಿಗ್ಗೆ ಹೇಳಿದೆ, ಒಂದು 2 ತಾಸಿಗೆ 3 ತಾಸಿಂದ ಹೇಳಿದೆ, ನಾಳೆ ಚಕ್ರವರ್ತಿ ನೀನೇ ಆಗ್ತೀಯ, ರಾಜ ಆಗ್ತೀಯ ಅಂತ. ಈ ಕರೆದ ಹೆಚ್ಚಾಗಿ ಕಾಡಿಗೆ ಹೋಗುವಂತೆ. ಈಗ ಮನಸ್ಸು ಬದಲಾಗೋದಿದ್ರೆ, ನಂದು ಮನಸ್ಸು ಈಗ ಧರ್ಮಕ್ಕೆ ಒಪ್ಕೊಂಡ್ಬಿಟ್ಟಿದೆ. ಅಪ್ಪ ಹೇಳಿದ್ದಾರೆ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ನಾಳೆ ಬೆಳಗಿನವರೆಗೆ ಹೇಗೋ ಏನೋ, ಯಾರೋ ಒಂದು ಕಿವಿ ತುಂಬೋದು, ಯಾಕೆ ಹೋಗ್ತೀಯೋ ಇದ್ಬಿಡು, ಏನಾಗ್ತದೆ ನೋಡೋಣ ಅಂತ ಹೇಳ್ಬೋದು. ಮನಸ್ಸು ಬದಲಾಗ್ತದೆ, ಅದು ಇರೋಲ್ಲ ಅಂತ. ಈ ಮನಸ್ಸನ್ನ ಬದಲಾವಣೆ ಆಗುವಂತಹ ಸ್ವಭಾವ ಇದೆಯಲ್ಲ, ಮನಸ್ಸು ಬಹಳ ವಿಚಿತ್ರ ಮಕ್ಕಳೇ, ಬಹಳ ವಿಚಿತ್ರ. ಮೈಂಡ್ ಇಸ್ ರೆಬೆಲ್. ಆಗಲೇ ಕೆಲ ಡಿಸ್ಕಷನ್ ಹೇಳ್ತಾ ಇದ್ದೆ ನಾನು. ಏನ್ ಮಾಡಬೇಡ ಅಂದ್ರೆ ಅದೇ ಮಾಡುತ್ತೆ ಮನಸ್ಸು. ಒಂದು ಸಣ್ಣ ಪ್ರಯೋಗ ಮಾಡ್ಬೋಣ, ಮಾಡಿಸಿದೇನೋ ಗೊತ್ತಿಲ್ಲ ರಾಮಾಯಣ ಕಾಲದಲ್ಲಿ. ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ ಎಲ್ಲ, 10 ಸೆಕೆಂಡ್ ಕಣ್ಣು ಮುಚ್ಕೊಳ್ಳಿ. ಮುಂದಿನ 10 ಸೆಕೆಂಡು ದಯವಿಟ್ಟು ಯಾರು ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ. ಯಾರು ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ. 10 ಸೆಕೆಂಡ್ ಆಯ್ತು, ಕಂಟಿನ್ಯೂ. 10 ಸೆಕೆಂಡ್ ಆಯ್ತು. ಏನಾಯ್ತು? ಮೊಸಳೆನೇ ಬಂತು ಅಲ್ವಾ? ನಾನೇನ್ ಹೇಳಿದ್ದೆ ಮೊದಲು? ಅಲ್ಲಿ ತನಕ ಮೊಸಳೆ ತಲೆಗೆ ಇರ್ಲಿಲ್ಲ, ನಮ್ಗೆ ಯಾರು ವಿಚಾರ ಕೂಡ ಇಲ್ಲ ಮೊಸಳೆ ಬಗ್ಗೆ. ನಾನು 10 ಸೆಕೆಂಡ್ ಮೊಸಳೆ ಬಗ್ಗೆ ಚಿಂತೆ ಮಾಡಬೇಡಿ, ವಿಚಾರ ಮಾಡಬೇಡಿ ಅಂದ ತಕ್ಷಣ ಯಾಕೆ ಮಾಡಂತ ಇವನು ಏನೋ ಪ್ರಶ್ನೆ ಕೇಳ್ತಾನಲ್ಲ ನೀನು, ಮೊಸಳೆ ಯಾಕಂದ? ಬರೀ ಮೊಸಳೆನೇ ಬಂತಲ್ಲ. ಇದು ಹ್ಯೂಮನ್ ಮೈಂಡ್. ನಾವು ಏನ್ ಬೇಡ ಅಂತ ಅದು ಮುದ್ದಾಂ ಮಾಡುತ್ತೇವೆ ಮನಸ್ಸು. ಬಹಳ ವಿಚಿತ್ರ ಮನಸ್ಸು. ಅದನ್ನು ರಾಮ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅಂತ. ಇನ್ನೊಂದು ವಿಷಯ ಬರ್ತದೆ. ಮುಂದೆ ಕಾಡಿಗೆ ಹೋದ ರಾಮ, ಬಿಟ್ಟು ಬಂದ ಸುಮಂತ ಹೋಗಿ ಬಿಟ್ಟು ಬಂದ ಎಲ್ಲ ಆಯ್ತಲ್ಲ. ಮುಂದೆ ಭರತ ಕರ್ಕೊಂಬರಕ್ಕೆ ಹೋಗ್ತಾನೆ ರಾಮನ. ಫ್ಯಾನ್ ಜಾಸ್ತಿ ಆಯ್ತಾನೆ, ನಮ್ಮ ಬೇಡವಾ? ಚಳಿ ಆಗ್ತಾ ಇದೆ, ಹೇಳಿ ಫ್ಯಾನ್ ಮೇಲೆ ಹಾರಿಸ್ಬೋದು, ಏನು ತೊಂದರೆ ಇಲ್ಲ. ಫ್ಯಾನ್ ಹಾರಿಸ್ಬಿಟ್ಟು ನಡುವಿನ ಫ್ಯಾನ್ ಹಾರಿಸ್, ಚಳಿ ಏನಿಲ್ಲ, ನಾನು ಕೊಡ್ಬೋದು. ಫ್ಯಾನ್ ಇದ್ದೇನೆ ಚೆನ್ನಾಗಿದೆ ಅಲ್ವಾ? ಭರತ ಹೋಗ್ತಾನೆ, ರಾಮನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಎಲ್ಲರೂ ಕೈಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ರಾಮ ಹೇಳುವಂತ ಮಾತು ಗೊತ್ತಾ? ಇದು ನಮ್ಮ ಮಗೇಶ್ವರ ಹೋದಾಗ ಸಿಕ್ಕಾಯ್ಬಿಟ್ಟು ಮನಸ್ಸಲ್ಲಿ ಓದಿರ್ಲಿಲ್ಲ ನನಗೆ. ರಾಮ ಹೇಳ್ತಾನೆ, ನೋಡಪ್ಪ ಭರತ, ರಾಜ್ಯ ನಿನ್ನದು, ನಂದಲ್ಲ. ರಾಜ್ಯ ನಂದಲ್ಲ, ನಿಂದೇ ಅದು. ಯಾಕಂದ್ರೆ ಅಪ್ಪ ದಶರಥ
ತನ್ನ ಮಾವನಿಗೆ ಮಾತು ಕೊಟ್ಟಿದ್ದಾನೆ, ಕೈಕೇಯಿ ಮಗನನ್ನೇ ರಾಜನನ್ನಾಗಿ ಮಾಡ್ತೀನಿ ಮಾತು ಕೊಟ್ಟಿದ್ದಾನೆ. ನಿಜವಾಗ್ಲೂ ರಾಜ್ಯಕ್ಕೆ ನೀನೇ ಅಧಿಕಾರಿ, ನಾನಲ್ಲ ಅಂತ ಹೇಳ್ತಾನೆ. ಈ ಪ್ರಶ್ನೆ ಬಹಳ ಕಾಡಿತ್ತು ನನ್ನ. ಯಾಕಂದ್ರೆ ಹಿಂದಿನ ದಿವಸ ಅಪ್ಪ 3 ದಿವಸ 13 ದಿವಸ ಮೊದಲು ನೀನ್ ರಾಜ ಆಗೋದು ಬಿಟ್ಟಲ್ಲ ರಾಮ. ತಾನು ರಾಜ್ಯಕ್ಕೆ ಅಧಿಕಾರಿ ಅಲ್ಲ ಅಂತ ಗೊತ್ತಂದ್ರೆ ಯಾಕೆ ತಗೋಬೇಕಾಗಿತ್ತು, ಒಪ್ಕೋಬೇಕಾಗಿತ್ತು. ಮತ್ತೆ ಭರತ ಬರೋ ಹೊತ್ತಿಗೆ ರಾಜ್ಯ ನಂದಲ್ಲ ನಿಂದು ಅನ್ಬೇಕಾದ್ರೆ ಅವ್ನು ಗೊತ್ತಾದದ್ದು ಹೇಗೆ? ಈ 12-13 ದಿವಸ ಹೆಂಗೆ ಗೊತ್ತಾಯ್ತು ಅವನಿಗೆ? ನನಗೂ ಬಹಳ ಕಾಡ್ತಿತ್ತು. ನಿಮ್ಗೆ ಗೊತ್ತಿರ್ಬೇಕು, ದಶರಥ ಮಾತು ಕೊಟ್ಟಿದ್ದ ಕೈಕೇಯಿ ತಂದೆಗೆ, ನಿನ್ನ ಮಗಳ ಮಗನೇ ರಾಜ ಆಗ್ತಾನೆ, ಅವನ ಪಟ್ಟಾಭಿಷೇಕ ಕೂಡಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಸೂಕ್ಷ್ಮಗಳನ್ನು ಹೇಳಿದ್ದೇನೆ ರಾಮಾಯಣದಲ್ಲಿ. ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ, ಸಮಯ ಸಿಕ್ಕಾಗ ಈ ಕಡೆ ಪರೀಕ್ಷೆ ಮುಗಿಲಿ ಕೇಳಿ. ಆ ಅಧ್ಯಾಯ ಶುರು ಆಗೋದೇ ಅಲ್ಲಿಂದ ಶುರು. ಏನಂದ್ರೆ ರಾಮನ್ ಕರೆದು ಹೇಳ್ತಾರೆ, ನೋಡಪ್ಪ ಹೇಗೂ ಭಾರತ ಊರಲ್ಲಿಲ್ಲ, ಹೀಗೆ ಪಟ್ಟಾಭಿಷೇಕ ಮಾಡ್ಬಿಡ್ತೀನಿ. ಏನ್ ಸಂಬಂಧ ಅದಕ್ಕೊಂದಕ್ಕೆ? ಸಾಮಾನ್ಯ ಕರ್ಕೋಬೇಕಲ್ಲ, ಅಣ್ಣ ತಮ್ಮ ಎಲ್ಲ ಇರ್ಬೇಕು ಅನ್ಬೇಕಲ್ಲ. ಅಂತದ್ದು ಹೇಗೂ ನಿನ್ನ ಭರತ ಇಲ್ಲ ಊರಲ್ಲಿ, ಈಗ ಸೋದರ ಮಾವನ ಮನೇಲಿದ್ದಾನೆ, ಹೀಗೆ ನೀನ್ ಪಟ್ಟಾಭಿಷೇಕ ಮುಗಿಸ್ಬಿಡ್ತೀನಿ. ಭರತ ಒಳ್ಳೆಯವನು, ಆದ್ರೂ ಮನಸ್ಸು ಹೇಳಕ್ ಬರಲ್ಲ ನೋಡು. ಈಗ ನಮ್ಗೆ 2-3 ಸಲ ಹೇಳ್ತಾನಲ್ಲ, ನೀವು ಗಮನಿಸಿರ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಮಾತು. ಅಂದ್ರೆ ಮನಸ್ಸಿನ ಹೇಗೆ ತಪ್ಪು ಮಾಡಿದ್ರೆ ಯಾಕೆ ಚುಚ್ಚುತ್ತೆ ಮನಸ್ಸಿಗೆ ಅಂತ ಅವನು ಗೊತ್ತು. ತಾನು ಮಾತು ಕೊಟ್ಟಿದ್ದಾನೆ ತನ್ನ ಮಾವನಿಗೆ, ಕೈಕೇಯಿ ಮಗನೇ ರಾಜ ಆಗ್ತಾನೆ ಅಂತ ಮಾತು ಕೊಟ್ಟಿದ್ದಾನೆ. ಇಲ್ಲಿ ಏನಾಗಿದೆ ದುರ್ದೈವ ಅಂದ್ರೆ, ದುರ್ದೈವ ಸುದೈವ, 4 ಜನ ಮಕ್ಕಳು ರಾಮನೇ ದೊಡ್ಡವನು. ಆಗಿನ ಕಾಲದ ರೂಲ್ ಪ್ರಕಾರ ಜ್ಯೇಷ್ಠ ಪುತ್ರ ರಾಜ ಆಗ್ಬೇಕು ಅಂತ. ಅವನೇನಾದ್ರೂ ದಡ್ಡ ಆಗಿದ್ರೆ, ಉಪದ್ವ್ಯಾಪಿ ಆಗಿದ್ರೆ, ಕೆಟ್ಟವನಾಗಿದ್ರೆ ಹೇಳುತ್ತೆ, ಫಸ್ಟ್ ಮಗ ಕೆಟ್ಟವನ ಚೆನ್ನಾಗಿ ಬಿಡಿ ಭರತನ್ ಮಾಡ್ಬೋಣ ಅನ್ಬೋದಾಗಿತ್ತು. ಹಂಗಿಲ್ಲ, ರಾಮ ಒಳ್ಳೆಯವರು ಬೇರೆ ಆಗ್ಬಿಟ್ಟು, ಅದು ಬೇರೆ ಕ್ರಮ. ರಾಮ ಮೊದಲೇ ಮಗನೂ ಹೌದು, ಬಹಳ ಒಳ್ಳೆ ಮಗನೂ ಆಗ್ಬಿಟ್ಟ. ಸಭೆ ಕರೀತಾನೆ ಅಂತ ಬುದ್ಧಿವಂತ ದಶರಥ ಬಹಳ ವೆರಿ ಶೂರ್ ಮ್ಯಾನ್. ಎಲ್ಲಾರನ್ನು ಕರೆದ್ಬಿಟ್ಟು ನನಗೆ ವಯಸ್ಸಾಗ್ತಾ ಇದೆ, ಅದಕ್ಕೆ ನನ್ನ ಮಗನಿಗೆ ರಾಜ್ಯ ಕೊಡ್ಬೇಕು ಅನ್ಕೊಂಡಿದ್ದೀನಿ, ನೀವೇನ್ ಹೇಳ್ತೀರಿ? ಅವನು ಸಮಾಧಾನಕ್ಕಾಗು ಸರ್, ನೀವೇ ಇರಿ ಸರ್, 10 ದಿವಸ ಅಂತಾರೆ ಅನ್ಕೊಂಡಿದ್ದ. ಅಂದ್ಮೇಲೆ ಒಬ್ರು ಅನ್ಲಿಲ್ಲ, ಹೌದು ಸರ್ ರಾಮನ್ ಕೊಟ್ಬಿಡಿ ಸರ್, ಸಾಕಾಗಿದ್ದು ಹೋಗಿ ಅವನು ಬೇಜಾರಾಗ್ಬಿಟ್ಟು. ನಾನು ಹೇಳೋ ಪುಸ್ತಕ ಸಪೋಸ್ ಯಾರೋ ಆಗ್ತಾರೆ ನೋಡಿ, ನಾನು ಸಾಕಾಗಿ ಹೋಗಿದ್ದೆ, ಮನೆ ಬಿಟ್ಟು ಹೋಗ್ತದೆ, ದಯವಿಟ್ಟು ಹೋಗ್ಬಿಡಿ ಅಂದ್ರೆ ಸಮಾಧಾನ ನೀವು ಇರಿ ಸರ್, ನೆನಬೇಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬೇಕಾಗ್ತದೆ. ಒಬ್ರು ಹೇಳಿಲ್ಲ. ಅವನ ಆಶ್ಚರ್ಯ ಆಗೋದು, ಏನಪ್ಪ ಇಷ್ಟೊಂದು ಜನಪ್ರಿಯತೆ ರಾಮಂದು ಅಂತೆಲ್ಲ. ಅವನಿಗೆ ಹೆದರಿಕೆ ಏನ್ ಬಂತು ಅಂದ್ರೆ, ರಾಮ ಜನಪ್ರಿಯನೂ ಆಗಿದ್ದಾನೆ, ಪ್ರಿಯವೃತನೂ ಆಗಿದ್ದಾನೆ, ಸತ್ಯವೃತ ಆಗಿದ್ದಾನೆ, ಒಳ್ಳೆ ಮನುಷ್ಯ, ಬಂದೇ ಮಗ ಬಿಡೋದು ಹೇಗೆ? ಅವನ ಅಂಶ ನೋಡ್ಕೊಂಡ. ಹೇಗಿದ್ರು ಶತ್ರುಘ್ನ ಭರತ ಸೋದರ ಮಾವನ ಮನೆಯಲ್ಲಿದ್ದಾರೆ, ಹೀಗೆ ಮುಗಿಸ್ಕೊಂಡ ಪಟ್ಟಾಭಿಷೇಕ. ಎಂಥ ಮ್ಯಾನಿಪುಲೇಟಿವ್ ಆಗುತ್ತೆ ಅಂದ್ರೆ, ಪಟ್ಟಾಭಿಷೇಕ ಎಲ್ಲರನ್ನೂ ಕರೆಸಿದ್ದಾನೆ, ಆ ಬೇಡ ರಾಜನನ್ನು ಕಳಿಸಿದ್ದಾನೆ, ಬೇಡರನ್ನು ಕಳಿಸಿದ್ದಾನೆ, ಸಣ್ಣ ಸಣ್ಣ ಸಾಮಂತ ರಾಜರನ್ನೆಲ್ಲ ಕಳಿಸಿದ್ದಾನೆ. ಇಬ್ಬರು ಮುಖ್ಯರನ್ನು ಕರೆಸಿಲ್ಲ. ಯಾರು ಗೊತ್ತಾ? ಒಬ್ಬ ಜನಕ ರಾಜ, ಇನ್ನೊಬ್ಬ ಕೈಕೇಯಿ ತಂದೆ ಕೇಕೇಯಿ ರಾಜ, ಇಬ್ಬರು ಕರೆಸಿಲ್ಲ. ಯಾಕೆ ಹೇಳಿ? ಅವ್ರು ಬರ್ಬಾರ್ದೇನ್ರಿ? ಅವ್ರ ಮಗ ಮೊಮ್ಮಗ ರಾಜ ಆಗ್ತಿರ್ಬೇಕಾದ್ರೆ ಅಪ್ಪ ಅಜ್ಜ ಬರ್ಬೇಕಲ್ವಾ? ಅವ್ನು ಕರೆಸ್ಲಿಲ್ಲ. ಜನಕ ರಾಜನ್ ಯಾಕೆ ಕರೆಸ್ಲಿಲ್ಲ? ಈ ಅಗ್ರಿಮೆಂಟ್ ಅಲ್ಲ, ಜನಕ ರಾಜ ಸಾಕ್ಷಿ. ಸೊ ಮಾವನಿಗೆ ಮಾತು ಕೊಡ್ತಾನಲ್ಲ, ನಿನ್ನ ಮಗನೇ ಕೈಕೇಯಿ ಮಗನೇ ರಾಜ ಮಾಡ್ತೀನಿ ಅಂತ ಮಾತು ಕೊಟ್ಟಾಗ ಜನಕ ರಾಜ ಸಾಕ್ಷಿ ಇದ್ದ. ಸಾಕ್ಷಿ ಇದ್ದವ್ರು ಯಾರ್ಯಾರು? ಜನಕ ರಾಜ ಇದ್ದ, ಕೈಕೇಯಿ ತಂದೆ ಇದ್ದ, ದಶರಥ ಅಫ್ಕೋರ್ಸ್ ಇದ್ದ, ಇದ್ರ ಜೊತೆಗೆ ಸುಮಂತ ಇದ್ದ. ಅಂದ್ರೆ ಎಂಥ ಪಾಲಿಟಿಕ್ಸ್ ಇರ್ತಿತ್ತು ಹಾಗಂದ್ರೆ. ಆಗ ರಾಮನ್ ಗೊತ್ತಾದದ್ದು ಹೇಗೆ ಅಂತ ಕಂಡು ಅವಾಗ ರಾಜ್ಯಕ್ಕೆ ಅಧಿಕಾರಿ ಆಗೋ, ನೀನು ರಾಜ ಆಗೋ ಹೂ ಅಂದ್ಬಿಟ್ಟ ರಾಮ. ರಾಜ್ಯದ ಆಸೆ ಇತ್ತು ಅವನಿಗೆ. ಹಾಗಾದ್ರೆ ಅದಕ್ಕೆ 13 ದಿವಸ ಆದ್ಮೇಲೆ ಭರತ ಕರೆಯೋಕ್ ಬಂದಾಗ, ಇಲ್ಲಪ್ಪ ರಾಜ್ಯ ನಿಂದು ನಂದಲ್ಲ ಅಂತ ಹೇಳ್ತಾನೆ. ನಮ್ಮಪ್ಪ ಮಾತು ಕೊಟ್ಟಿದ್ದ ತಮ್ಮ ಮಾವನಿಗೆ ಅಂತ ಹೇಳ್ತಾನೆ. ಅಂದ್ರೆ ಮೊದಲು ಗೊತ್ತಿರ್ಲಿಲ್ಲ ಅವನಿಗೆ, ಗೊತ್ತಿರ್ಲಿಲ್ಲ. ಅದು ತಮಾಷೆ. ರಾಮಾಯಣ ಸೂಕ್ಷ್ಮವಾಗಿ ಹೇಳ್ತಾರಲ್ಲ, ನಾಟ್ ಓನ್ಲಿ ರೀಡಿಂಗ್ ದ ಸ್ಕ್ರಿಪ್ಟ್ ಬಟ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ಯು ಶುಡ್ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಮಹಾಕಾವ್ಯ ಅರ್ಥ ಆಗುತ್ತೆ. ಅಂದ್ರೆ ಸುಮಂತ ಕಳ್ಸಕ್ ಹೋಗಿದ್ದಾನಲ್ಲ, ಸುಮಂತ ಹೇಳಿದಾನೆ ಆ ರೀತಿ, ಆಕ್ಚುಲಿ ಹೀಗಾಗಿದ್ದಪ್ಪ, ಡಿಸ್ಕಷನ್ ಆಗಿತ್ತು, ಭರತನ ರಾಜ್ಯ ಅದು ಅಲ್ಲ. ಅಂದ್ರೆ ಈ ಸೂಕ್ಷ್ಮಗಳನ್ನ ಸ್ವಲ್ಪ ಗಮನಿಸಬೇಕು. ಇನ್ನೊಂದು ವಿಷಯ ನಾನು ಬಹಳ ಕೇರ್ಫುಲ್ ಆಗಿ ಮೆನ್ಷನ್ ಮಾಡಿದ್ದೀನಿ ಇದ್ರೊಳಗೆ. ಈಗ ಸಾಮಾನ್ಯವಾಗಿ ರಾಮಾಯಣ ಓದಿದ್ರೆ ಮರ್ತು ಹೋಗುತ್ತೆ, ಯಾರು ಗಮನಿಸಲ್ಲ. ರಾಮ ಅಪ್ಪನ ಮನೆಯಿಂದ ಅಪ್ಪನೆ ತಗೊಂಡ, ನೀ ಕಾಡಿಗೆ ಹೋಗ್ಬೇಕು ಅಂತ. ನಿನ್ ಕಣ್ಣು ಚಿತ್ರ ಬರ್ಬೇಕಲ್ಲ. ಇಲ್ಲಿ ಗೋಪಗ್ರಹ ಇದೆ, ಕೈಕೇಯಿ ಗೋಪಗ್ರಹ ಇದೆ, ಅರಮನೆಯಪ್ಪ, ಇಲ್ಲಿ 2 bedroom ಮನೆ. ಇಲ್ಲೊಂದು ಅರಮನೆ, ಗೋಪಗ್ರಹ ಅಂದ್ರೆ ಹೆಣ್ಮಕ್ಳು ಕೋಪ ಬಂದ್ರೆ ತೋರಿಸೋದಕ್ಕೆ ಒಂದು ಜಾಗ ಇದೆ.
ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ. ಏನ್ ಮಾಡ ಕೊಟ್ಬಿಟ್ರೆ ಗೊತ್ತಾಗಿದೆ, ಹೆಂಡತಿ ಕೋಪ ಗೊತ್ತಾಗುತ್ತೆ ರಾಜ್ಯಕ್ಕೆ. ಅಲ್ಲಿ ಇಲ್ಲಿ ದರ್ಬಾರ್ ಹಾಲ್, ರಾಜರ ಸಭಾಗೃಹ, ಇಲ್ಲಿ ಎಲ್ಲ ಕಾನ್ಫರೆನ್ಸ್ ಆಗೋದು, ಸಭೆ ನಡೆದು ಇಲ್ಲಿ ರಾಮನ ಮನೆ ಅವನ್ ಬೇರೆ ಮನೆ, ಭರತನ ಮನೆ ಬೇರೆ, ಎಲ್ಲ ಬೇರೆ ಬೇರೆ ಮನೆ. ಇವನು ಇಲ್ಲಿ ಗೋಪಗ್ರಹದಿಂದ ಹೇಳಿದಾನಪ್ಪ ನೀನ್ ಕಾಡಿಗೆ ಹೋಗು ಅಂತ, ಸೀದಾ ತನ್ನ ಮನೆಗೆ ಹೋಗ್ಬೇಕಾಗಿತ್ತ. ಇದು ನಾನು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ದು ಗೊತ್ತಾಗುತ್ತಾನೆ. ಇನ್ನೊಂದ್ಸಲ ಈ ಮಹಾಭಾರತ ರಾಮಾಯಣ ಓದಿ, ತುಂಬಾ ಸುಲಭ ಭಾಷೆ ಇದೆ, ತುಂಬಾ ಕನ್ನಡ ಸಂಸ್ಕೃತ ಸುಲಭ ಭಾಷೆ ಯಾವುದೇ ಇಲ್ಲ, ಅಷ್ಟು ಸುಲಭ ಭಾಷೆ. ಅಲ್ಲಿಂದ ಸೀದಾ ಹಿಂಗೆ ಬರ್ಬೇಕಂತ ಮನೆಗೆ ಅಲ್ವಾ, ನೀವು ಶಾಲೆ ಬಿಟ್ಟ ತಕ್ಷಣ ಮನೆಗೆ ಹೋಗಲ್ಲ, ಮೆಜೆಸ್ಟಿಕ್ ಹೋಗ್ತೀರ. ಇವ್ನು ಹಂಗೆ ಮಾಡ್ದಂಗಾಯ್ತು. ರಾಮ ಹಿಂಗ್ ಸೀದಾ ಬರೋಬರ್ದು ಅದು ಸಭಾಗೃಹಕ್ಕೆ ಹೋಗ್ತಾನೆ, ಆ ಕಡೆ ಭಾಗ. ಸಭಾಗೃಹದಲ್ಲಿ ತಯಾರಿ ಮಾಡ್ತಿದ್ದ, ಗೊತ್ತಿಲ್ಲ ಪಾಪ ಅವರಿಗೆ ರಾಮ ಕಾಡಿಗೆ ಹೋಗ್ತಾನೆ ಅಂತ. ಆ ಋಷಿಗಳೆಲ್ಲ ಬಂದಿದ್ದಾರೆ, ಎಲ್ಲ ನದಿಗಳ ನೀರು ತರಿಸಿದ್ದಾರೆ, ಅಭಿಷೇಕ ಮಾಡ್ಬೇಕು ಮರುದಿವಸ ಅಂತ ಹೇಳಿ ಎಲ್ಲ ಕಲೆ ಸುಕ್ಕೊಂಡ್ಬಿಟ್ಟಿದ್ದಾರೆ. ಪಾಕ ಸಾಮಾನು ತರಿಸಿದ್ದಾರೆ, ಪೂಜೆ ಮಾಡೋಕೆ ಏನೇನ್ ಬೇಕು ಎಲ್ಲ ತರಿಸಿಟ್ಟಿದ್ದಾರೆ. ಚಂದ ಭಾಂಡಗಳು ಅಂತ ಕರೀತಾರೆ, ಆ ಭಾಂಡಗಳನ್ನು ಇಟ್ಟಿದ್ದಾರೆ. ಇವು ರಾಮ ಇಲ್ಲಿ ಹೋಗ್ಬೋದು, ಅಲ್ಲಿ ಹೋಗ್ತಾನೆ, ಅವನಿಂದ ಲಕ್ಷ್ಮಣ ಹೋಗ್ತಾನೆ. ಅವನು ಹೋಗಿ ಏನ್ ಮಾಡ್ತಾನೆ ರಾಮ ಅಂದ್ರೆ, ನೋಡಿಯೂ ನೋಡದ ಹಾಗೆ, ಸಂಸ್ಕೃತ ಭಾಷೆ ಬಹಳ ಚಂದ, ಅದನ್ನ ನೋಡ್ತಾನೆ, ನೋಡ್ದ ಇದ್ದವರ ಹಾಗೆ ಅದಕ್ಕೊಂದು ಸುತ್ತ ಪ್ರದಕ್ಷಿಣೆ ಹಾಕಿ ತನ್ನ ಮನೆಗೆ ಹೋಗ್ತಾನೆ. ಚಿತ್ರ ಅನ್ಸಲ್ವ? ಹೋಗಿರ್ಬೇಕು ಬಿಡ್ರಿ, ಖಾಲಿ ಅಂತ ಹೋದ ಅಂತ ಅನ್ಬೋದು. ಆದ್ರೆ ಯಾಕೆ ಅಂತ ಅರ್ಥ ಮಾಡ್ಕೊಂಡಾಗ ನೀವು ರಾಮಾಯಣದ ಆಳ ಗೊತ್ತಾಗುತ್ತೆ, ರಾಮನ ಮನಸ್ಸು ಗೊತ್ತಾಗುತ್ತೆ. ಸಣ್ಣ ಸಣ್ಣಗಳು ಆಲ್ವೇಸ್ ಸೇ ದ ಗ್ರೇಟೆಸ್ಟ್ ಥಿಂಗ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸಿಂಪಲ್. ಗ್ರೇಟೆಸ್ಟ್ ಥಿಂಗ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸಿಂಪಲ್. ಇಫ್ ದೇ ಆರ್ ನಾಟ್ ಸಿಂಪಲ್, ದೇ ಆರ್ ನಾಟ್ ಗ್ರೇಟ್. ಗ್ರೇಟೆಸ್ಟ್ ಟ್ರೂತ್ಸ್ ಆರ್ ಆಲ್ವೇಸ್ ಸಿಂಪಲ್ ಅಂತ. ರಾಮ ಯಾಕೆ ಹೋದ ಅಲ್ಲಿ? ಈ ಮಾತನ್ನ ಹೇಳ್ಬೇಕು. ಯಾಕೆ ಹೋದ ಅಂದ್ರೆ, ನಾನು ಪೂಜೆ ಹಾಕ್ಬೇಕು, ಮರುದಿವಸ ಅಭಿಷೇಕ ಆಗ್ಬೇಕು, ಅವನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ರಾಮನೇ ರಾಜ ಅಂತ ತೀರ್ಮಾನ ಆಗೋಗಿದೆ, ಊರಿಗೆಲ್ಲ ಸುದ್ದಿ ಗೊತ್ತಾಗ್ಬಿಟ್ಟಿದೆ. ಇದು ನಾನು ಹೋಗಲ್ಲಲ್ಲ, ನನಗೆ ಆಗಲ್ಲಲ್ಲ, ಹೋಗುವಾಗ ಸರ್ ನೋಡಿ ನೋಡೋಂತ ಆಸೆ ಬಂತೆ. ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ, ಹೋಗಿ ನೋಡ್ಕೊಂಡಾದ್ರು ಹೋಗೋಣ ಅಂತ ಆಸೆ ಬಂತ ಇಲ್ಲಿ. ಹಾಗಾದ್ರೆ ಎದಕ್ಕೆ ಹೋದ ಅವನು? ಸುತ್ತ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಹೋಗ್ತಾನೆ. ಅದಕ್ಕೆ ಯಾಕಂದ್ರೆ ಕ್ಷಮಿಸು ಅಂತ ಹೇಳ್ಬೇಕಾ, ಅಯ್ಯೋ ನನಗೋಸ್ಕರ ಮಾಡಿದ್ರಪ್ಪ, ನನ್ಗೆ ಬರೋಕ್ ಆಗ್ತಾ ಇಲ್ಲ, ಕ್ಷಮಿಸಿ ಅಂತ ಕೇಳ್ಬೇಕಾ? ಅಥವಾ ನಾನು ಬಂದು ನನ್ನ ತಮ್ಮ ರಾಜ ಆಗ್ತಾನೆ, ಅವ್ನು ನನಗೆ ಕೊಟ್ಟಂತ ಆಶೀರ್ವಾದ ಅವನು ಕೊಡಿ ಅಂತ ಕೇಳ್ಕೊಂಡು ಬಂದ ಅಲ್ವಾ? ಎಷ್ಟು ಮನುಷ್ಯನ ಮನಸ್ಸು ವಿಚಿತ್ರವಾದದ್ದು ಅಂದ್ರೆ, ಈ ಆಯಾಮಗಳನ್ನು ತಿಳಿಸ್ಬೇಕು. ತಾವೆಲ್ಲ PUC ಇಂದ ಡಿಗ್ರಿ ಹಂತದಿರುವಂತ ಮಕ್ಕಳು. ಅದರಿಂದ ಬರೀ ಕಥೆ ಓದ್ಕೊಂಡು ಹೋಗ್ಬೇಕು, ಸ್ವಲ್ಪ ಹಡಕು. ನನಗೆ DVG ಪಾಠ ಮಾಡ್ಬೇಕಿದೆ, ನಾನು ಅದು ಹೇಳಿದ್ದೀನಿ ಅದ್ರೊಳಗೆ, ನಾನು ಪಾಠ ಮಾಡಬೇಕು. ನನಗೆ ಇನ್ನೂ ಕಣ್ಣಿಗೆ ಕಟ್ಟಾಗಿದೆ. ಎಷ್ಟು 47 ವರ್ಷಗಳಿಂದ, 46-47 ವರ್ಷಗಳಿಂದ ಹೇಳಿದ್ರು. ಇವತ್ತಿಗೂ ನಾವು ಧ್ವನಿ ಕಿವಿಯಲ್ಲಿ ಕೇಳಿಸ್ದಂಗಾಗುತ್ತೆ. ಹೇಳೋರು ರಾಮ, ಲಕ್ಷ್ಮಣ ಮತ್ತು ಇವನು ಯಾರು ಇಂದ್ರಜಿತ್ ಯುದ್ಧ ಮಾಡ್ತಿದ್ದಾರೆ. ಭಾರಿ ಯುದ್ಧ ನಡೆದಿದೆ. ಲಕ್ಷ್ಮಣ ಎಂತೆಂತ ಬಾಣ ಬಿಟ್ಟು ಇಂದ್ರಜಿತ್ತು ಸಾಯ್ಲಿ. ಅದನ್ನು ವರ್ಣನೆ ಮಾಡ್ತಾ ಇದ್ರು DVG ಕೆಟ್ಟ ಮೇಲೆ ಕೂತ್ಕೊಂಡು ಹೇಳಬೇಕು. ಅಷ್ಟು ಅನುಭವಿಸಿ ತನ್ಮಯತೆಯಿಂದ ರಾಮಾಯಣ ಹೇಳೋರು ನಾನು ಯಾರನ್ನೂ ಕೇಳಿದ್ವಿ. ಅವರೊಬ್ಬರೇ ತನ್ಮಯತೆ, ಪ್ರೀತಿಯಿಂದ ಹೇಳೋದು, ಉತ್ಸಾಹದಿಂದ ಹೇಳುತ್ತಾರೆ, ಅನುಭವಿಸಿ ಹೇಳಿದ್ರಿ. ಲಕ್ಷ್ಮಣ ಎಷ್ಟೊಂದು ಬಾಣ ಬಿಟ್ಟ, ಏನು ಆಗಲಿಲ್ಲ ನಿಮಗೆ ಅವನ ಮಗನಿಗೆ ಇಂದ್ರಜಿತ್ತಿಗೆ. ಕೊನೆಗೆ ಇದು DVG ಮಾತು, ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ್ರಿ. ಆರ್ಡಿನರಿ ಬಾಣ, ಸಾಮಾನ್ಯ ಬಾಣ, ದೊಡ್ಡ ದೊಡ್ಡ ಬಾಣಕ್ಕೆ ಸತ್ತಿಲ್ಲ ಇಂದ್ರಜಿತ್, ಇದು ಸೈತಾನ. ಆರ್ಡಿನರಿ ಬಾಣ ತಗೊಂಡಂತೆ ಹಣೆಗಿಟ್ಕೊಂಡಂತೆ, ಹಣೆಗಿಟ್ಕೊಂಡು ಅವನು ಹೇಳುದು ಮಾತು, ಧರ್ಮಾತ್ಮ ಸತ್ಯಸಂದರ್ಶ್ಯ ರಾಮೋ ದಾಶರಥೇರ್ವೇದಿ ಯುದ್ಧೇಚ ಅಪ್ರತಿದ್ವಂದ್ವ ಜರೈನಿ ಜೈ ರಾವಣಿ ಅಂತ ಹೇಳ್ತಾರೆ. ಈ ಶ್ಲೋಕ ಇನ್ನೂ ನೆನಪಿದ್ದಾರೆ, 8 ವರ್ಷದಿಂದ ಕೇಳಿ. ಅಂದ್ರೆ ಏನರ್ಥ? ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ರೆ, ಸತ್ಯಸಂಧ ಆಗಿದ್ರೆ, ದಶರಥನಿಗೆ ತಕ್ಕ ಪುತ್ರ ಆಗಿದ್ರೆ, ಯುದ್ಧದಲ್ಲಿ ಅವನು ಸೋಲಿಸೋರು ಯಾರೂ ಇಲ್ಲ ಅಂತ ಅನ್ನೋದಾಗಿದ್ರೆ, ಈ ಬಾಣ ಆ ರಾವಣನ ಮಗ ಇಂದ್ರಜಿತ್ ಪ್ರಾಣ ತಗೊಳ್ಳಿ ಅಂತ ಬಿಟ್ಟ, ಇಂದ್ರಜಿತ್ತು ಸತ್ತೋದ. ಇದನ್ನು ಹೇಳ್ತಾ ಕಣ್ಣಲ್ಲಿ ಕೆಳಗಾಲ ನೀರು, DVG ಕಣ್ಣಲ್ಲಿ ಕುತ್ಕೊಂಡು ಹೇಳ್ಬೋದು. ಇದನ್ನ ಅರ್ಥ ಮಾಡ್ಕೋಬೇಕ್ರಿ ನೀವು. ಬಾಣದಿಂದ ಸಾಯ್ಲಿಲ್ಲ ಅವರು, ಇಂದ್ರಜಿತ್ತು ಬಾಣದಿಂದ ಸಾಯ್ಲಿಲ್ಲ. ತಮ್ಮನಿಗೆ ಅಣ್ಣನ ಶ್ರದ್ಧೆ ಇತ್ತಲ್ಲ, ಅಶ್ರದ್ಧೆಯಿಂದ ಸತ್ತೋದ. ಎಷ್ಟು ಚಂದ ಶ್ರದ್ಧೆ ಮಾತು ಹೇಳ್ಬೇಕಾದ್ರೆ. ಶ್ರದ್ಧೆ ಏನ್ ಕೆಲಸ ಮಾಡಿಸುತ್ತೆ ಅಂತ ಹೇಳ್ಬೇಕು. ಐ ಕ್ಯಾನ್ ರೈಟ್ ಅ ಬಿಗ್ ಸ್ಟೋರಿ ಅಂತ. ಶ್ರದ್ಧೆಯಿಂದ ಆಗುವಂತ ಸಾಧ್ಯ ಇರುತ್ತೆ ಅಂತ ಹೇಳ್ಕೊಂಡು ಹೋಗ್ಬೋದು ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ. ಆದ್ರೆ ರಾಮ ಎಷ್ಟು ಚಂದ ಹೇಳ್ತಾರೆ ರಾಮಾಯಣದಲ್ಲಿ ಹೇಳುದು ವಾಲ್ಮೀಕಿಗಳು. ಆರ್ಡಿನರಿ ಬಾಣ, ಸಾಮಾನ್ಯ ಬಾಣ ತಗೊಂಡ,
ಅಂದ್ರೆ ಬಾಣದಿಂದ ಸಾಯಲಿಲ್ಲ ಅವನು. ತಮ್ಮನಿಗೆ ಅಣ್ಣ ಮೇಲಿರುವಂತ ಶ್ರದ್ಧೆ ಎಷ್ಟು ಮಟ್ಟದ್ದು ಅಂದ್ರೆ ಅಶ್ರದ್ಧೆಯಿಂದ ಸತ್ತೋದ ಅಂತ ಹೇಳಿ. ರಾಮ ಎಷ್ಟು ದೊಡ್ಡವನು. ಸಾಮಾನ್ಯ ಯಜಮಾನರಾದ್ರೆ ಜೋರ್ ಮಾಡ್ತಾರೆ, ಏಯ್ ಬರ ಕೊಡ ಮಾಡೋ ಅಂತ ದರ್ಪ ಕೋಸೋದು ಚಟ ಬಂದಿದೆ. ಯಜಮಾನ ಲಕ್ಷಣ ಅಂತ ಭ್ರಮಿಸ್ಬಿಟ್ಟಿದ್ದಾರೆ. ಅಲ್ಲ, ಯಜಮಾನ ಆದಾಗ ಎಷ್ಟು ವಿನಯಿಯಾಗಿರ್ಬೇಕು. ಹನುಮಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ತಾನು ರಾಮನ ದಾಸ ಅಂತ ಒಪ್ಕೊಂಡಿದ್ದಾನೆ. ರಾಮದಾಸ ಅಂತ ಹೇಳ್ತಾನೆ, ನಾನು ಪರಿಚಯ ಮಾಡ್ಕೋಬೇಕು. ರಾವಣನ ಮುಂದೆ ಹೋದಾಗ ನೀ ಯಾರು ಕಪಿ ಅಂತ ಕೇಳಿದ ಮೊದಲನೇ ಮಾತಾಡೋದು ರಾಮದಾಸ, ರಾಮನ ದಾಸ ಬಂದಿದ್ದೀನಿ ಅಂತ. ಅಂಥ ಮನುಷ್ಯ. ಲಕ್ಷ್ಮಣ ಐದು ತಪ್ಪಿ ಬಿದ್ದಿದ್ದಾನೆ, ಸತ್ತೋದ ಅಂತ ಭಾವನೆ ಬಂದಿದೆ. ಆಗ ಹೇಳ್ತಾರೆ, ಸತ್ತಿಲ್ಲ ಅವನು, ಅವನಿಗೆ ಸಂಜೀವಿನಿ ತರಬೇಕು ಅಂತ. ಯಾರು ತರಬೇಕು ಸಂಜೀವಿನಿ? ಆಂಜನೇಯ ಹೋಗ್ಬೇಕು. ಆಂಜನೇಯ ಹೊರಟಾಗ ಎದುರಿಗೆ ರಾಮ ಬಂದಿರುವಂತ ಮಾತು. ಈ ಸಣ್ಣ ಸಣ್ಣ ಮಾತುಗಳು ನೆನಪಿಡ್ಬೇಕು ಮತ್ತೆ ಅದ್ಭುತ ಮಾತು. ಎದುರಿಗೆ ಬಂದಾಗ ರಾಮ ಹೇಳ್ಕೊತಾನೆ, ಅವನು ಎಷ್ಟು ಚಂದ ವಿನಯದಿಂದ ಕೇಳ್ತಾನೆ. ಗಚ್ಚ ಶೀಘ್ರ ಮಹಾಬಾಹು, ಗಚ್ಚ ಶೀಘ್ರ ಮಹಾಬಾಹು. ಮಹಾಬಾಹು ಸ್ವಲ್ಪ ಬೇಗ ಹೋಗಪ್ಪ, ತಮ್ಮನ ಬಗ್ಗೆ ಚಿಂತೆ ಆಗಿದೆ, ಪ್ರಾಣ ಏನಾಯ್ತು ಅಂತೇಳಿ. ಗಚ್ಚ ಶೀಘ್ರ ಮಹಾಬಾಹು ಭ್ರಾತೃ ಭಿಕ್ಷಾ ಪ್ರದೀಯತ. ಈ ಮಾತನ್ನು ಗಮನಿಸು. ನನ್ನ ತಮ್ಮನ ಪ್ರಾಣದ ಭಿಕ್ಷೆಯನ್ನು ಕೊಡಪ್ಪ ನೀನು. ನನ್ನ ದಾಸಿ ಹೇಳುವಂತ ಏ ಬೇಗ ಹೋಗ, ಬೇಗ ತಗೋಬರ ಅಂತ ಹೇಳ್ಬೋದಾಗಿತ್ತು ರಾಮ. ಹೇಳಿದ್ರು ರಾಮ ಆಗ್ತಿರ್ಲಿಲ್ಲ. ರಾಮ ಆಗ್ಬೇಕಾದ್ರೆ ಎತ್ತರದಲ್ಲಿದ್ದಂತಹ ವಿನಯ ಇದೆಯಲ್ಲ, ಅದು ಬಹಳ ಮುಖ್ಯ. ಗಚ್ಚ ಶೀಘ್ರ ಮಹಾಬಾಹು ಭ್ರಾತೃ ಭಿಕ್ಷಾ ಪ್ರದೀಯತ ಅಂತ ಹೇಳಿ, ಚಾತುರ್ನೇಮೆ ಭರ್ತೃಣ ಅಸ್ಮಾಕಂ ಸಪ್ತಮ ಪಂಚಮ ಭವಾನ್ ಅಂತ ಹೇಳ್ತಾರೆ. ಇದುವರೆಗೂ ನಾವು 4 ಜನ ಅಂಟಮಂದ್ರು ಅಂತ ತಿಳ್ಕೊಂಡಿದ್ದೀವಿ. ನಾವು 4 ಜನ ಅಂಟಮಂದ್ರು ಅನ್ಕೊಂಡಿದ್ವಿ. ಅಸ್ಮಾಕಂ ಪಂಚಮೋ ಭವಾನ್, ನೀನು 5ನೇದವನಾಗಪ್ಪ ನನಗೆ ಅಂತ. ಇದು ದಾಸನ ಹೇಳು ಮಾತಾಡು. ಆಂಜನೇಯ ಅಂತ ಶಿಷ್ಯ, ಎಂಥ ಗುರು. ಇಬ್ಬರು ಅದ್ಭುತ, ಒಬ್ಬರಿಗೊಬ್ಬರು ಸಮಾನ. ನಾನು ಯಾವಾಗ ಹೇಳ್ತಿರ್ತೀನಿ, ರಾಮಾಯಣದಲ್ಲಿ ಯಾವುದೇ ಪಾತ್ರ ಬಿಟ್ಟರು ಸ್ವಲ್ಪ ರಾಮಾಯಣ ನಡೆಸ್ಕೊಂಡು ಹೋಗಬಹುದಾಗಿತ್ತು. ಆಂಜನೇಯನ ಪಾತ್ರ ಇಲ್ಲದೆ ರಾಮಾಯಣ ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೆ DVG ಮಾತು ಹೇಳಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ ನಾನು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸು. DVG ಹನುಮಂತನ ಮೇಲೆ ಬಹಳ ಪ್ರೀತಿ. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು, ನೆನೆಯದು ಇನ್ನೊಂದನ್ನು ಎಲ್ಲವನ್ನು ನೀಡುತ್ತ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತನ ಉಪದೇಶ ಅಂತ ಹೇಳ್ತಾರೆ. ನೀವೆಲ್ಲ ತಿಳ್ಕೋಬೇಕು, ನೀವೆಲ್ಲ ದೊಡ್ಡವರಾಗಬೇಕು, ಜೀವನದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಬೇಕು. ಮಾಡ್ಬೇಕಾದ್ರೆ ಇದೇ ಮುಖ್ಯ. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸು. ಯಾಕೆ ಕೆಲವರು ದೊಡ್ಡವರಾಗ್ತಾರೆ, ಕೆಲವರು ದೊಡ್ಡವರು ಆಗಲ್ಲ? ಇದೇ ಮುಖ್ಯ. ಮೊದಲು ತತ್ವ ಯಾವುದು ನಿಮ್ದು? ಸಣ್ಣ ತತ್ವ ಬೇಡ. PUC 80% ಮಾರ್ಕ್ಸ್ ಅಲ್ಲ ಅದು ಟಾರ್ಗೆಟ್. PUC ಗೋಲ್ಗಿಂತ ದೊಡ್ಡ ಗೋಲ್ ಇಟ್ಕೋಬೇಕು. ಅನ್ನುವಂತೆ ನಾನು ಏನ್ ಆಗ್ಬೇಕು ಅಂತ. ಐ ವಾಂಟ್ ಟು ಬಿ ಟಾಪ್ ಮೋಸ್ಟ್ ಡಾಕ್ಟರ್ ಇನ್ ದ ವರ್ಲ್ಡ್. ಐ ವಾಂಟ್ ಟು ಬಿ ದ ಟಾಪ್ ಮೋಸ್ಟ್ ಇಂಜಿನಿಯರ್. ಐ ವಾಂಟ್ ಟು ಬಿ ದ ಟಾಪ್ ಮೋಸ್ಟ್ ಸೋಷಿಯಲ್ ಸರ್ವೆಂಟ್ ಇನ್ ದ ವರ್ಲ್ಡ್. ಐ ವಾಂಟ್ ಟು ಬಿ ದ ಗ್ರೇಟೆಸ್ಟ್ ವಾಲಂಟಿಯರ್ ಇನ್ ದ ವರ್ಲ್ಡ್. ಯು ಚೂಸ್ ಎನಿಥಿಂಗ್ ಯು ವಾಂಟ್. ಗುರಿ ಹತ್ರ ಇದೆ. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸು. ನಮಗೆ ಮನಸ್ಸು ಸುಸ್ತಾಗ್ಬಿಡುತ್ತೆ, ಸಾಕ್ರಿ ಅಲ್ಲ. ಒಂದ್ಸಲ ಸಾಕು ಅಂದ್ರೆ ಒಂದು ಪ್ರಶ್ನೆ ಕೇಳ್ಬೇಕು ಮಕ್ಕಳೇ ನನಗೆ. ಇದು ಯಾರ ಜೀವನ? ಸ್ವಂತದ ಬಾಡಿಗೆ? ಸ್ವಂತ ಕೇರ್ಫುಲ್ ಆಗಿರ್ಬೇಕಲ್ವಾ ನಾವು ಸ್ವಂತದಂದ್ರೆ. ಯಾಕಂದ್ರೆ ಸ್ವಂತದ ಮನೆ ಹತ್ರ ಏನ್ ಮಾಡ್ತೀವಿ? ಕ್ಲೀನ್ ಆಗಿ ಇಟ್ಕೋತೀವಿ, ಒಳ್ಳೆ ಪೇಂಟ್ ಹಚ್ತೀವಿ, ಒಳ್ಳೆ ಚಿತ್ರ ಹಾಕ್ತೀವಿ, ಒಳ್ಳೆ ಫರ್ನಿಚರ್ ಹಾಕ್ಕೋತೀವಿ, ಕಸ ಎಲ್ಲ ತೆಗೆದು ಹೊರಗಡೆ ಹಾಕ್ತೀವಿ. ರೋಡ್ ಮೇಲೆಲ್ಲ ಇಲ್ಲ ಹಾಕ್ಬೇಕಾದ್ರೆ ಒಂದು ಮನೆಗೆ ಎಷ್ಟು ಕಾಳಜಿ ಮಾಡುವಂಥವ್ರು ನಾವು ನಮ್ಮ ಜೀವನಕ್ಕೆ ಮಾಡ್ಬೇಡ ಕಾಳಜಿ. ಮನೆ ಜೀವನ ಚಂದ ಇಟ್ಕೋಬೇಕು. ಕಸ ಎಲ್ಲ ಹೊರಗೆ ಹಾಕ್ಬೇಕು. ಕಸ ಹೊರಗೆ ಹಾಕ್ಬೇಕಲ್ಲ, ಚಂದ ಹಾಕ್ಬೇಕಾದ್ರೆ ಇದು ದೊಡ್ಡದಾಗದೆ. ಇದೆಲ್ಲ ಮಾಡ್ಬೇಕು. ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಳ್ಳೆ ವಸ್ತುಗಳನ್ನ ಹಿಡ್ಕೊಂಡ್ ಬರ್ಬೇಕು. ಊರಲ್ಲಿ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಕೊಳತ್ನಾಥ ಯಾಕೆ ನಿಂತ್ಕೋತೀರ? ಇಲ್ಲಿ ಹೋಗಿ ಗುಲಾಬಿ ತೋಟಕ್ಕೆ ಯಾಕೆ ಬೇಡ ಅಂದ್ರೆ ನಿಮ್ಗೆ ಇಲ್ವಾ? ನನ್ನ ಜೀವನ ಚಂದ ಆಗ್ಬೇಕಾದ್ರೆ ಆ ಕಸದ ಗುಂಡಿಗೆ ಹೋಗ್ಬಾರ್ದು. ನಾನು ಹೂವಿನ ಗುಚ್ಛ ಮಾಡ್ಕೋಬೇಕು. ಅಂದ್ರೆ ಒಳ್ಳೆ ವಿಚಾರಗಳನ್ನು ಆರಿಸಿ ತಂದಿಟ್ಕೋಬೇಕು. ಒಳ್ಳೆ ಚಿಂತನೆ ತಗೋಬೇಕು. ಒಳ್ಳೆ ಸ್ನೇಹಿತರನ್ನ ಇಟ್ಕೋಬೇಕು. ಎಲ್ಲರೂ ಒಳ್ಳೆದಿದ್ದ ನಾನು ಒಳ್ಳೇದಾಗಲ್ವ? ನಾನು ಯಾವಾಗ ಉದಾಹರಣೆ ಕೊಡೋದಿದ್ದೀನಿ. ಒಂದು ಗಂಧದ ಮರದ ಚೂರಿದ್ರೆ ಮನೆಯಲ್ಲಿ, ಗಂಧದ ಮರದ ಚೂರಿದ್ರೆ ಬಟ್ಟೆಯಲ್ಲಿ ಸುತ್ತಿರ್ತಾರೆ. ನೋಡಿದ್ದೀರ ಅದನ್ನ? ಬಟ್ಟೆಯಲ್ಲಿ ಸುತ್ತಿರ್ತಾರೆ. ಒಂದು 15 ದಿವಸ ಇಟ್ಬಿಡಿ, ಬಟ್ಟೆಯಲ್ಲಿ ಸುತ್ತೀನಿ, ಬಟ್ಟೆಗೂ ವಾಸನೆ ಬರುತ್ತೆ, ಶ್ರೀಗಂಧದ ವಾಸನೆ ಬರುತ್ತೆ. ಮರದ ತುಂಡು ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದ್ರೆ ಒಂದು ದೊಡ್ಡ ಜೀವ ಮತ್ತೊಂದು ಜೀವಕ್ಕೆ ಸುಗಂಧ ಕೊಡಲ್ವಾ?
ಅಂತಹ ಜೀವನ ಆರಿಸ್ಕೊಂಡು ಹೋಗ್ಬೇಕು. ನಾವು ಒಳ್ಳೆಯವ್ರನ್ನ ಆರಿಸ್ಕೋಬೇಕು, ಒಳ್ಳೆಯ ಚಿಂತನೆಗಳನ್ನ ಆರಿಸ್ಕೋಬೇಕು. ಯಾಕಂದ್ರೆ ಯಾರ ಜೀವನ ಇದೆ? ಬಾಡಿಗೆಲ್ಲ ಸ್ವಂತದ ಬಹಳ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಹೇಳೋದು ನಾನು, ಸ್ವಂತದ ಜೀವನ ಇದೊಂದೇ, ಮುಂದಿನ ಜೀವನ ಇದೆಯಲ್ಲ ಗೊತ್ತಿಲ್ಲ. ಯಾಕಂದ್ರೆ ಹೋಗಿ ಬಂದವರೆಲ್ಲ ಬರೋದೇ ತಂದವರಿಲ್ಲ. ನಮ್ಗೆ ಅನ್ಕೊಂಡಿದೀವಿ ನಾವು, ನಮ್ದೆಲ್ಲ ಕಂಟಿನ್ಯೂಸ್ ಅಕೌಂಟ್ ಕ್ಲೋಸ್ ಆಗೋದ್ರೆ ಕ್ಯಾರಿ ಫಾರ್ವರ್ಡ್, ಮುಂದಿನ ಜನ್ಮ ಇನ್ನೊಂದು ಜನ್ಮ ಹೇಳ್ತಾ ಒಂದು ನೋಡಿಲ್ಲಪ್ಪ. ಗೊತ್ತಿರೋದು ಇದು, ಈ ಜನ್ಮ ಗೊತ್ತಿದೆ ನನಗೆ ಅಲ್ವಾ, ಇರೋದನ್ನ ಚೆನ್ನಾಗಿ ಬದುಕಬೇಕಲ್ವ ನಾವು. ಬದುಕು ಚಾನ್ಸ್ ಇಲ್ಲ ನಮಗೆ, ಸೆಕೆಂಡ್ ಚಾನ್ಸ್ ಇದೆಯಲ್ಲ ಗೊತ್ತಿಲ್ಲ. ಐ ಡೋಂಟ್ ನೋ, ಒಂದ್ಸಲ ಔಟ್ ಆದ್ರೆ ಇನ್ನೊಂದ್ಸಲ ಚಾನ್ಸ್ ಕೊಡ್ತಾರೆ, ಹಂಗೇನಿಲ್ಲ. ಆದ್ರಿಂದ ಐ ಶುಡ್ ಡೂ ಮೈ ಬೆಸ್ಟ್, ಗೆಟ್ ದ ಬೆಸ್ಟ್ ಥಿಂಗ್ಸ್, ಬೆಸ್ಟ್ ಥಾಟ್ಸ್, ಬೆಸ್ಟ್ ಥಾಟ್. ಅದಕ್ಕೆ ನಾನು ರಾಮಾಯಣ ಯಾಕೆ ಹೇಳ್ತೀನಿ ಅಂದ್ರೆ, ರಾಮಾಯಣದ ಪ್ರತಿಯೊಂದು ಹಂತದಲ್ಲಿ ಮೌಲ್ಯ ಸಿಗುತ್ತೆ, ಪ್ರತಿಯೊಂದು ಹಂತದಲ್ಲಿ ಮೌಲ್ಯ ಸಿಗುತ್ತೆ. ರಾವಣ ನೀಚ ಅಲ್ವಾ? ನನಗೆ ಪಾಠ ಕಲಿಸಿದ ಕೆಳಗೆ ಹೇಳ್ತಾ ಇದ್ದೆ ನಾನು, ಮಾಸ್ತಿಯವ್ರ ಕಡೆ ಬಹಳ ಇವ್ರ ಜೊತೆಗಿದ್ದವ್ ನಾನು. ಇವರೆಲ್ಲ ಗುರು ರಾಮಸ್ವಾಮಿ ಅಯ್ಯಂಗಾರು, ಎಸ್ ನರಸಿಂಹಸ್ವಾಮಿಯವರು, ಇವರೆಲ್ಲ ನೋಡಿದವ್ ನಾವು. ಗುರು ರಾಮೇಶ್ವರ ಕಣೆ ಕ್ಷಣದಲ್ಲಿ ಅವ್ರ ಜೊತೆಗಿದ್ದವ್ ನಾನು. ರಾಜೇಂದ್ರದಲ್ಲಿ ಎತ್ತಿದ್ರು. ಅವರೆಲ್ಲ ನೋಡಿದಾಗ ಅನ್ಸೋದು, ಯಾಕೆ ದೊಡ್ಡವರಾದ್ರು ಅವರು? ಒಂದೇ ಗುರಿ ಇಟ್ಕೊಂಡ್ರು, ಅದೊಂದೇ, ಮತ್ತೊಂದೇನಿಲ್ಲ. ಅದು ಬೆನ್ನು ಹತ್ತಿ ಹೋಗ್ಬೇಕು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದು ಇನ್ನೊಂದನ್ನು ಎಲ್ಲವನ್ನು ನೀಡುತ್ತಾರೆ. ಬೇರೆ ವಿಚಾರ ಇಲ್ಲ, ಒಂದೇ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕೃತಿ ಮಾಡು. ಅದನ್ನು ಸಾಧನೆ ಮಾಡ್ಕೊಳ್ಬೇಕು ಅಂತ ಉಳಿದಿದ್ದೆಲ್ಲಾನು ಬಿಟ್ಟರೆ ಅದೊಂದಕ್ಕೆ ಬೆನ್ನು ಹತ್ತೋದಿದೆಯಲ್ಲ. ನಾನು ಕೇಳ್ತೀನಿ, ರಾಮೇಶ್ವರಂದಲ್ಲಿ ಎಷ್ಟೊಂದು ಜನ ಮಕ್ಕಳು ತತ್ವ, ಕೆಲವರು ಮಾತ್ರ ಕನ್ನಡ ಮಾತ್ರಲ್ಲ, ಯಾಕೆ? ಒಬ್ಬ ಮಾತ್ರ ಕನ್ನಡ ಮಾತ್ರಲ್ಲ, ಯಾಕೆ? ಪಂಜಾಬದ ಹಳ್ಳಿಯಲ್ಲಿ ಎಷ್ಟೊಂದು ಜನ ಇದ್ರು ಕಲಿಯೋದಿಕ್ಕೆ, ಬಡ ಹುಡುಗರು, ಆದ್ರೆ ಒಬ್ಬ ಮಾತ್ರ ಮನಮೋಹನ್ ಸಿಂಗ್ ಆದ್ರಲ್ಲ, ಯಾಕೆ? ಅಲ್ವಾ? ಅಷ್ಟೇ ಅನ್ಸಲ್ಲ. ಎಷ್ಟೋ ಜನ ಪ್ಲಾಟ್ಫಾರ್ಮ್ ಹಾಕಿ ಮಾರೇ ಮಾಡ್ತಾರೆ, ಅದ್ರೊಬ್ರು ಮಾತ್ರ ಮೋದಿ ಆದ್ರು, ಯಾಕೆ? ಹಠ ಸಾಧಿಸ್ಬೇಕು ಅಂತ ಹಠ, ಒಳ್ಳೇದೇ ಹಠ, ಕೆಟ್ಟದಕ್ಕೆ ಹಠ ಅಲ್ಲ. ಹಠ ನಿಂತ್ಕೊಳ್ಳಿ ನೀವು, ಚೆನ್ನಾಗಿರುತ್ತೆ. ರಾಮಾಯಣದ ಮೂಲ ಸೂತ್ರ ಅದು. ಒಬ್ಬರ ಬಗ್ಗೆ ದ್ವೇಷ ಇಲ್ಲ, ಯಾರ ಬಗ್ಗೆ ದ್ವೇಷ ಇಲ್ಲ. ಅದನ್ನ ಮಾತು ಹೇಳ್ತಾನೆ, ಅದು ಹೇಳಿದ್ದೀನಿ ಅನ್ಸುತ್ತೆ, ಹೇಳಿದ್ದೀನಿ, ನೆನಪಿದೆ. ಲಂಕೆಯಿಂದ ವಾಪಸ್ ಬರ್ಬೇಕಾದ್ರೆ ರಾವಣವನ ಹನ ಆಯ್ತು, ರಾವಣನ ಹನನಾಯ್ತು. ಬರ್ಬೇಕಾದ್ರೆ ವಾಪಸ್ ದಾರಿಯಲ್ಲಿ ರಾಮ ಸೀತೆ ಪಕ್ಕ ಕೂತಿದ್ದಾನೆ, ತೋರಿಸ್ತಾನೆ ಜಾಗ ಗೊತ್ತಾಯ್ತು, ಇದೆಲ್ಲ ಬಂದಿದ್ವಿ ನಾವು, ನೆನಪಿದ್ಯಾ? ಇದೆಲ್ಲ ಬಂದಿದ್ವಿ, ಇಲ್ಲಿದ್ವಲ್ಲ, ಈಗ ಆಶ್ರಮದಲ್ಲಿ ಬಂದ ಮೇಲಿಂದ ಓವರ್ ವ್ಯೂ ಇದು. ಪ್ಲೇನ್ ಇಂದ ಹೋಗ್ತಾರೆ ಬಹಳ ಚಂದ ಕಾಣಿಸುತ್ತೆ, ಊರು ಕೆಳಗೆ ಬಂದಾಗ ಚಂದ ಕಾಣಿಸುತ್ತೆ. ಪ್ಲೇನ್ ಹೋಗ್ತಿರ್ಬೇಕಾದ್ರೆ ಕಾಣಿಸ್ತದೆ, ರೋಡ್ ಕಾಣಿಸುತ್ತೆ, ಕೆರೆ ಕಾಣಿಸುತ್ತೆ. ಹಂಗ ಹೇಳ್ತಾ ಇದ್ದ, ನೋಡಿ ಇಲ್ಲಿ ಸೀತೆ ಅಂತ, ಅಯ್ಯೋ ಗೊತ್ತಾದ ಕಾಣುತ್ತೆ, ಇಲ್ಲಿ ಇತ್ತಲ್ಲ ಆಶ್ರಮ, ಎಲ್ಲಿ ಹೋಯ್ತದು? ಇಲ್ಲಿ ನದಿ ಹಿಂಗಿತ್ತಲ್ಲ, ನದಿ ಹಿಂಗಿಲ್ವಲ್ಲ ಈಗ ಅಂತ ಹೇಳ್ತಾರೆ. ಆಗ ಮಾತು ಹೇಳ್ತಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅದು ಬರೀ ಮಾತಲ್ಲ, ಜೀವನಕ್ಕೆ ಒಂದು ದೊಡ್ಡ ಆದರ್ಶ ಕೊಡ್ತಾರೆ, ಭೌಭೂತಿ ಹೇಳುವಂತ ಮಾತು. ಅವನು ಹೇಳ್ತಾನೆ, ಸೀತೆ ಒಂದು ಮಾತು ನೆನ್ಪಿಟ್ಕೊ, ನದಿಗಳು ತಮ್ಮ ಪಾತ್ರವನ್ನ ಬದಲಾಯಿಸ್ತಾವೆ ಕೆಲವೊಂದ್ಸಲ, ಊರು ಬದಲಾಗ್ತಾವೆ ಕೆಲವೊಂದ್ಸಲ. ನೋಡಿರ್ಬೇಕು, ಗಲ್ಫ್ ಕಂಟ್ರಿಯಲ್ಲಿ ಸಮುದ್ರ ಗುಡ್ಡೆ ಬಂದ್ಬಿಟ್ರೆ ಹೋಗ್ಬೋದು, ಮರಳಿನ ಗುಡ್ಡೆ ಬಂದ್ಬಿಟ್ರೆ ಊರೇ ಮಾತ್ರ ಬೇರೆ ಊರು ಬರ್ಬೇಕು. ಸಮುದ್ರ ಕಚ್ಕೊಂಡು ಹೋಗಲ್ವಾ? ಮೊದಲು ನಾವೆಲ್ಲ ನೋಡಿದ್ವಿ, ರಾಮೇಶ್ವರಕ್ಕಿಂತ ಮುಂದೆ ಧನುಷ್ಕೋಟಿ ಅಂತ ನಮ್ಮ ಅಜ್ಜಿ ಹೋಗಿ ಬಂದಿದ್ದಾರೆ. ಈ ಧನುಷ್ಕೋಟಿ ನಮ್ಮ ಹೇಗಿತ್ತು ಅಂತ ತಿಳ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿರೋ ಮಾತು. ಪರ್ವತಗಳನ್ನು ಗುರುತಿಸಬೇಕು, ಅದ್ರೇನು ದೊಡ್ಡದಾದದನ್ನು ಗುರುತಿಸಬೇಕು. ಅದಕ್ಕೆ ಕೇಳಿದ್ರಿ, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯ. ಹುಲ್ಲಾಗು ಬೆಟ್ಟದಲ್ಲಿ ಅಂದ್ರೇನು? ದನ ಕರದ ಹುಲ್ಲಾಗಬೇಕು ಬೆಟ್ಟದಲ್ಲಿ ಅಲ್ಲ. ಬೆಟ್ಟ ಅಂದ್ರೆ ಮಹತ್ತಾದದ್ದು, ದೊಡ್ಡದಾದದ್ದು. ನನಗಿಂತ ಶ್ರೇಷ್ಠವಾದದ್ದು ಯಾವ್ದಾದ್ರು ಇದ್ರೆ ತಲೆ ಬಾಗಿಸಿ ಹುಲ್ಲಾಗು ತಿಳ್ಕೋಬೇಕು. ರಾಮ ಹೇಳ್ತಾನೆ, ಪರ್ವತಗಳನ್ನು ಗಮನಿಸು, ಪರ್ವತಗಳ ಹೊರತಾಗಿ ನದಿಗಳನ್ನ ಗಮನಿಸಬೇಡ, ಬದಲಾಗ್ತಾ ಹೋಗ್ತವೆ. ಮನುಷ್ಯರ ಸ್ವಭಾವ ಹಾಗೆ ಬದಲಾಗ್ತಾ ಇರುತ್ತೆ. ಅದು ಧೀಮಂತರಂತೆ ಏನಿದ್ದಾರಲ್ಲ, ಪರ್ವತಗಳು ಹಾಗೆ ನಿಂತಿದ್ದಾರಲ್ಲ, ಅವರ ಮೂಲಕ ಜೀವನ ತಿಳ್ಕೋಬೇಕು ಅಂತ. ಅದರಿಂದ ರಾಮಾಯಣ ಪ್ರತಿಯೊಂದು ಹೆಜ್ಜೆಗೆ ಅದ್ಭುತ ಮಾತುಗಳನ್ನು ಹೇಳುವಂತ. ಕೆಲವೊಂದು ಟೀಕೆಗಳಿದ್ದಾವೆ ರಾಮನ ಬಗ್ಗೆ, ಟೀಕೆ ಇದ್ದಾವೆ, ಅವೆಲ್ಲ ಕೇಳಿದ್ದೀವಿ. ರಾಮನ ಬಗ್ಗೆ ತುಂಬಾ ಟೀಕೆ ಬರ್ತದೆ, ಈಗೂ ಮಾಡ್ತಾರೆ ನಮ್ಮವರು. ಒಬ್ರು ಸೀತಾಯಣ ಅಂತ ಬರ್ಬಿಟ್ರು, ನನ್ನ ಸ್ನೇಹಿತರು ಒಬ್ಬರು ಪುಸ್ತಕ, ಪೋಲಕ್ಕಿ ರಾಮಮೂರ್ತಿ ಅನ್ನೋರು ಮೈಸೂರಲ್ಲಿ ಸೀತಾಯಣ ಅಂತ. ಸೀತೆಗೆ ಅನ್ಯಾಯ ಆಗಿದೆ, ಅದರಿಂದ ಸೀತೆಯ ದೃಷ್ಟಿಯಿಂದ ನೋಡಿ ಬರಿಬೇಕು ನಾವು, ಕಾದಂಬರಿ ಬರಿಬೇಕು ಅಂತ ಸೀತಾಯಣ ತಪ್ಪೇನಿದೆ, ತಪ್ಪೇ. ಸಾಕಷ್ಟು ಕಾದಂಬರಿ ಟೀಕೆಗಳು ಬಂತು, ರಾಮನ ಬಗ್ಗೆ ಟೀಕೆ ಬಂತು, ರಾಮ ಮಾಡಿ ತಪ್ಪು ಅಂತ ಬಂತು, ಆ ಜಂಬೂಕ ವಧೆಯೊಳಗೆ ತಪ್ಪು ಬಂತು ಅಂತ ಕಾಣಿಸ್ತು. ಇವೆಲ್ಲ ಪ್ರಸಂಗಗಳನ್ನ ನಾನು ಆದಷ್ಟು ಹೇಳೋ ಪ್ರಯತ್ನ ಮಾಡಿದ್ದೀನಿ, ಕೇಳಿದ್ದೀನಿ ಅನ್ಕೊಂಡಿದ್ದೀನಿ. ಕೇಳಿದ ಹೊತ್ತಿಗೆ ಪರೀಕ್ಷೆ ಎಲ್ಲ ಮುಗಿಲಿ, ಆಮೇಲೆ ಸ್ವಲ್ಪ ಮನೆ ಕೂತ್ಕೊಂಡು ಕೇಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಆಳಕ್ಕೆ ಹೋಗಿ ರಾಮಾಯಣ ಒಂದು ಅಯ್ಯೋಗ ಏನು ಮುಗಿತಾ ಇಲ್ಲಪ್ಪ ರಾಮಾಯಣ ಇದು ಅಂತ ನಮಗೆ ತೇರಿ ಬಂತಪ್ಪ, ಮತ್ತೆ ರಾಮಾಯಣ ಇದು ಅದು ಮುಗಿಯಲ್ಲ. ಹಾಗಲ್ಲ,
ರಾಮಾಯಣದೊಳಗೆ ಜೀವನದ ಮೌಲ್ಯಗಳಿದ್ದಾವೆ ಅಂತ ಗಮನಿಸಬೇಕು. ನಾನು ಅಲ್ಲಿ 8 ದಿವಸ ಮಾತಾಡೋದು ಉದ್ದೇಶ ಇದ್ದದ್ದು 8 ದಿವಸ ಮಾತಾಡೋದು ಅನ್ಸುತ್ತೆ. ಹೌದು, ಅದು ಮೊದಲು ಕೃಷ್ಣನ ಬಗ್ಗೆ ಮಾತಾಡ್ಬಿಟ್ಟೆ ನಾನು 5 ದಿವಸದಲ್ಲಿ ಮುಗಿಸ್ಬಿಟ್ಟೆ. ಕೃಷ್ಣ 5 ದಿವಸದಲ್ಲಿ ಆದ್ಮೇಲೆ ರಾಮನ ಬಗ್ಗೆ 5 ದಿವಸದಲ್ಲಿ ಆಗ್ತದೆ ಅನ್ಕೊಂಡೆ. ಆಗಲೇ ಇಲ್ಲ. 8 ದಿವಸ 3 ದಿವಸ ಆಯ್ತು. ರಾಮಾಯಣ ಆಯ್ತಲ್ಲ, ನಥಿಂಗ್ ಇಸ್ ಸಿಂಪಲ್. ರಾಮಾಯಣ ಕತೆ ಸಿಂಪಲ್ ಅನ್ಸಿದ್ರು ಜೀವನಕ್ಕೆ ಬೇಕಾದಂತ ಪದಾರ್ಥಗಳು ಪ್ರತಿ ಕ್ಷಣ ಸಿಗ್ತದೆ. ಸೀತೆ ಪಾತ್ರ ಹೇಗಿರ್ಬೇಕು, ಒಂದು ತಮಾಷೆ ಹೇಳಿ ಮಾತು ಮುಗಿಸ್ತೀನಿ, ಜಾಸ್ತಿ ಮಾತಾಡೋದು ಬೇಡ. ಮಾಸ್ತಿಯವರು ಹೇಳಿದ್ದಾರೆ, ಮಾಸ್ತಿಯವರು ಕೇಳಿದ್ರೆ ಸರ್ ನಿಮ್ಮ ಕಾದಂಬರಿಗಳಲ್ಲಿ ಕೆಟ್ಟ ಪಾತ್ರನೇ ಬರೋದಿಲ್ಲ. ಮಾಸ್ತಿಯವರ ಪುಸ್ತಕ ಓದಬೇಕು, ಒಂದು ಕೆಟ್ಟ ಪಾತ್ರ ಬರುತ್ತೆ, ಎಲ್ಲ ಒಳ್ಳೆ ಪಾತ್ರಗಳೇ. ಕೆಟ್ಟವ್ರು ಇಲ್ವಾ ಸರ್ ಜಗತ್ತಲ್ಲಿ ತಂದೆ ಇದಾರ ಅಂದ್ರು. ಇನ್ಸ ಬೇಕಾದ ಜನ ಇದ್ದಾರಲ್ಲ, ಒಂದ್ ಹೇಳಿ ನೋಡ ಹೆಸರು ಅಂದ್ರು. ಅದು ಯಾಕಂತಾರೆ ಬಂತು, ರಾವಣ ಅಂದ್ಬಿಟ್ಟೆ. ರಾವಣ ಕೆಟ್ಟವನು ಅಂತ ಬೈದೇಬೇಕು. ನಮ್ಗೆ ರಾವಣ ಕೆಟ್ಟವನೇನ್ರಿ ಅಂದ್ರು. ನಾನು ರಾಮಾಯಣ ಪ್ರಕಾರ ರಾವಣ ಕೆಟ್ಟವನಲ್ಲ. ರಾವಣ ಕೆಟ್ಟವನೇನ್ರಿ? ಎಷ್ಟು ಜನಕ್ಕೆ ಈಶ್ವರ ಆತ್ಮಲಿಂಗ ಕೊಟ್ಟಿದ್ದಾನ್ರಿ? ಒಬ್ಬಗೆ. ಈಶ್ವರನ ಕಡೆಯಿಂದ ಆತ್ಮಲಿಂಗ ತಗೋಬೇಕಾದ್ರೆ ಒಂದು ಭಕ್ತಿ ಎಷ್ಟು ಮಟ್ಟಿಗೆ ಇರ್ಬೇಕ್ರಿ? ಸುಲಭ ಅನ್ನೋದು. ಅವನಂತ ಪರಾಕ್ರಮಶಾಲಿ ಅಲ್ಲ. ನಿಮ್ಮ ಹನುಮಂತ ನನಗೆ ಹೇಳಿದ್ದು, ನಿಮ್ಮ ಹನುಮಂತ ಲಂಕೆ ಹೋದ ಅರಮನೆಗೆ ಹೋಗ್ತಾನೆ, ಮಲ್ಕೊಂಡಿದ್ದಾನೆ. ಯಾರು ರಾವಣ ಮಲ್ಕೊಂಡಿದ್ದಾನೆ. ಅವನು ನೋಡಿ ಅವನು ಹೇಳುವಂತ ಮಾತು, ಹನುಮಂತ ಹೇಳುವಂತ ಮಾತು, ಏನ್ ತೇಜಸ್ವಿ ಆಗಿದ್ದಾನಪ್ಪ ಇವನು, ಇಂದ್ರನಿಗಿಂತ 100 ಪಟ್ಟು ತೇಜಸ್ವಿ ಆಗಿದ್ದಾನೆ. ಏನ್ ಲಕ್ಷಣ ಒಂದು, ಏನ್ ಧೀಮಂತಿಕೆ ಒಂದು ಅಂತ ಹೇಳ್ತಾನೆ ರಾಮ. ಮತ್ತೆ ಹೇಳ್ತಾನೆ, ಈ ಲಂಕೆ ಸುವರ್ಣ ಲಂಕೆ ಏನ್ ಚಂದ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾನೆ ಅಂದ್ರೆ ಅದರಂತ ಶ್ರೀಮಂತ ದೇಶ ಜಗತ್ತಲ್ಲಿಲ್ಲ. ಹನುಮಂತ ಹೊಗಳೋದಲ್ವಾ? ಕೆಟ್ಟವನೇನ್ರಿ? ಹೌದು, ಕೆಟ್ಟ ಕೆಲಸ ಮಾಡ್ದ, ಸೀತಮ್ಮನ ಎತ್ಕೊಂಡ್ ಬಂದ, ಹೌದಲ್ಲ? ಶಿಕ್ಷೆ ಆಯ್ತಲ್ಲ, ಅವ್ನಿಗೆ ಹೊಡ್ಕೊಂಡ್ರು ಅವ್ನ. ಕರೆಕ್ಟು, ತಪ್ಪಿಗೆ ಶಿಕ್ಷೆ ಆಯ್ತಲ್ಲ. ಮನುಷ್ಯನ್ ಕೆಟ್ಟ ಅನ್ಬೇಡ್ರಿ, ಮಾಡಿದ ತಪ್ಪಿ ಬೈರಿ. ತಪ್ಪಿನ ಯು ಶುಡ್ ಕ್ರಿಟಿಸೈಸ್ ದಿ ಆಕ್ಟ್ ಬಟ್ ನಾಟ್ ದಿ ಪರ್ಸನ್. ರಾಮಾಯಣದ ಮೌಲ್ಯಗಳು ಎಲ್ಲೆಲ್ಲಿ ಬರ್ತದೆ ನೋಡಿ. ಇದೇ ತರದ ಮೌಲ್ಯಗಳು ನಾನು ಗುಂಡಪ್ಪನವರಿಗೆ ಹೇಳಿದೆ. ಸರ್ ಇದು ಒಳ್ಳೆಯವರಿಗೆ ಯಾಕೆ ತೊಂದರೆ ಬರ್ತಾವೆ ಸರ್? ಯಾವಾಗಲೂ ನನ್ನ ಸಂಶಯ ಇದೆಯಲ್ಲ. ಸಜ್ಜನರಿಗೆ ಇದು ಕಾಲವಲ್ಲ, ಅಜ್ಞಾನಿ ಮೂರರಿಗೆ ಹೆರಿನಿನ್ನ ಬಲವು ಅಂತ ದಾಸರು ಬರೋದು ನಾವು ಅನ್ಕೊಂಡ್ಬಿಟ್ಟಿರೋದು. ಏನು ಅಂದ್ರೆ ಒಳ್ಳೆಯವರಿಗೆ ಯಾಕೆ ತೊಂದರೆ ಬರುತ್ತೆ? ಹೌದಾ ಇದು ಗುಂಡಪ್ಪ, ಹೌದಾ ಯಾರಿಗೆ ಬಂತು ಅಂದ್ರು. ರಾಮ ಸರ್ ಅಂದೆ. ರಾಮನಿಗೆ ಏನಾಯ್ತು ಅಂದ್ರು. ಅಲ್ಲ ಸರ್ 14 ವರ್ಷ ವನವಾಸಕ್ಕೆ ಹೋಗ್ಬೇಕಾಯ್ತಲ್ಲ ರಾಮ ಅಂದೆ. ಹೌದಾ ವನವಾಸಕ್ಕೆ ಹೋದ್ನ ರಾಮ? ಇನ್ನು ಅವ್ರಿಗೆ ರಾಮಾಯಣ ಹೇಳೋದಿಲ್ಲ ನಾನು ಗುಂಡಪ್ಪನವರಿಗೆ. ಅಲ್ಲ ಸರ್ ಮದುವೆ 14 ದಿವಸ ಹೋಗ್ಲಿಲ್ವಾ, ಗಾಡಿಗೆ ಹೋಗ್ಲಿಲ್ವಾ 14 ವರ್ಷ? ಓ ಅದಾ ವನವಾಸ ಅಲ್ರಿ ಅದು ಅಂದ್ರು. ಮತ್ತೇನ್ರಿ ಅದು ಅಂತ ಕೇಳಿದ್ರೆ ಅವ್ರು ಹೇಳಿದ ಪ್ರಕಾರ ನನ್ ಬೈಬೇಡ್ರಿ, ಬೈದ್ರೆ ಅವ್ರು ಹೇಳ್ಬೇಕು ನಾವು. ಅವ್ರು ಹೇಳಿದ್ರು, ದಿಸ್ ಇಸ್ ದ ಲಾಂಗೆಸ್ಟ್ ಹನಿಮೂನ್ ಇನ್ ಹ್ಯೂಮನ್ ಲೈಫ್. ಅಲ್ರಿ ಸಣ್ಣ ಹುಡುಗ ಆ ಚಂದ್ರದ ಹುಡುಗಿ ಮದುವೆ ಆಗಿ ಬಂದಿದ್ದಾನೆ, ಅವನ ತಲೆ ಕಿರೀಟ ಹಾಕಿ ರಜಾ ಮಾಡಿ ಕೂಡಿಸಿದ್ರೆ ಹೆಂಡತಿ ಮುಖ ನೋಡಕ್ ಆಗ್ತಿದ್ದೇನೆ ಅವನಿಗೆ. ಆರಾಮಾಗಿ ಹೋದ 14 ವರ್ಷ. ಮತ್ತೆ ಇನ್ನೊಂದು, ಅವನು ಯಾರಾದ್ರೂ ಹನಿಮೂನ್ ಅಸಿಸ್ಟೆಂಟ್ ಕೊಟ್ಟು ಕಳಿಸ್ತಾರೆ. ಯಾರಾದ್ರು ಅಸಿಸ್ಟೆಂಟ್ ಹೋಗಿದ್ದಾನೆ, ಹನುಮ ಲಕ್ಷ್ಮಣ ಹೋಗಿದ್ದಾನೆ, ಅಲ್ಲಿ ಅಣ್ಣನ ಮನಸ್ಸಲ್ಲಿ ಏನ್ ಪಟ್ಟ ಮಾಡ್ಬಿಡ್ತಾನೆ, ಪರ್ಣ ಪುಟ್ಟಿ ಕಟ್ಟು ಕಟ್ತಾನೆ, ಅನ್ನ ಮಾಡ್ಕೊಂಡ್ ಬರ್ತಾನೆ. ಹನಿಮೂನ್ಗೆ ಅಸಿಸ್ಟೆಂಟ್ ಕೊಡ್ತಾರೆ. ಯಾರಾದ್ರು ಕಳಿಸಿದ್ದೆ ರಾಮಾಯಣದಲ್ಲಿ. ನಿಜವಾಗ್ಲೂ ಸೀತೆ ಎಷ್ಟು ಸಂತೋಷವಾಗಿದ್ದು ಕಾಡಲ್ಲಿ ಅಂದ್ರೆ, ಆಕೆ ಮುಂದೆ ಮುಸಲಿ ಆದಾಗ ನಾನು ಕಾಡಿಗೆ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಅವ್ರು ಕೇಳೋರು, ಕಷ್ಟಪಟ್ಟದ್ದು ಎಷ್ಟು ವರ್ಷ ಸ್ವಾಮಿ ಸೀತೆ ರಾಮ ಅಂದ್ರು. ರಾಮಾಯಣ ಪ್ರಕಾರ 10 ತಿಂಗಳು. ರಾವಣ ಹೊತ್ಕೊಂಡು ಹೋಗ್ತಾನ ಸೀತೆನ, 10 ತಿಂಗಳು ಅಶೋಕ ಅಂತಲ್ಲಿ. ರಾಮನ ಅವಸ್ಥೆ ನೋಡ್ಬೇಕಾಗ ಅಯ್ಯೋ ಪಾಪ, ನೀವು ಕಂಡಿರಿ ಅಂತ ಗಿಡಕ್ಕೆ ಕೇಳ್ತಾರೆ, ಮರಕ್ಕೆ ಕೇಳ್ತಾರೆ, ಪಕ್ಷಿ ಕೇಳ್ತಾರೆ, ತಲೆ ಭ್ರಮೆ ಆಗ್ಲಿಲ್ಲ. ಅದಕ್ಕೆ ನಮ್ಮ ಕರೆಕ್ಟ್ ಬರ್ತಿದ್ದಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಿನಗದೆ ₹1,00,00,000 ಅಂತ. ಇಲ್ಲ ಅಂತ ಭ್ರಮಣ ಏನಾಗುತ್ತೆ ಗೊತ್ತಾಗುತ್ತೆ ಮನೆ ಒಳಗೆ. ಸೀತೆ ಈಗ 10 ತಿಂಗಳು ತಲೆ ಕಟ್ಟೋಯ್ತು ರಾಮನ್. ಅವ್ರ ಮಾತು ಬರ್ತಿದ್ವು ವಾಲ್ಮೀಕಿ ರಾಮಾಯಣದಲ್ಲಿ, ಹೇಳ್ಬೇಕು ಹೇಳಕ್ಕಾಗ್ತಾ ಇಲ್ಲ, ಚೆನ್ನಾಗಿದೆ. ಆಂಜನೇಯ ಬ್ರಹ್ಮಚಾರಿ, ಲಗ್ನ ಗೊತ್ತಿಲ್ಲ ಅವನು. ಅವ್ನು ನೋಡಿದ ರಾಮ ಹಿಂಗೆ ಕೂತಿರೋದು, ಚಿಂತೆ ಮಾಡೋದು, ಸೀತೆ ಅನ್ನೋದು ಕೇಳೋದು ನೋಡಿದ, ಏನೋ ಪ್ರಾಬ್ಲಮ್ ಇದೆ ಅಲ್ಲಿ. ಒಂದು ಹೆಣ್ಣಿಗೋಸ್ಕರ ಕಳ್ಬೇಕ, ಬೇರೆ ಹೆಣ್ಣಿಲ್ಲ ಮದುವೆ ಹಾಕೋಲ್ವ? ರಾಜ ಇವನು, ಅವ್ನು ರಾಜನೋ ಹೂವಲ್ಲಭ ಅಂತ. ರಾಜನ ಬೇಕಾದಷ್ಟು ಹೆಣ್ಣಾದ್ರೆ ಇರ್ತಿದ್ರು. ಇವ್ ಏನ್ ಕೂತಿದ್ದಾನೆ ಅಂತ ಸೀತೆ ಅಂತಾನೆ. ಅದೇನ್ ಸೀತೆಪ್ಪ, ಇವನು ಏನು ಇಂಥ ರಾಜ ಇವನು ಅಂತ ಟೀಕೆ ಮಾಡಿದ್ರು ಹನುಮಂತ. ಯಾವಾಗ ಹಾರಿ ಲಂಕೆಗೆ ಹೋದ್ನೋ, ಅಶೋಕವನಕ್ಕೆ ಹೋದ, ಸೀತೆ ನೋಡಿದ.
ಆಕೆ ಪಾಪ ಕೆಟ್ಟ ಪರಿಸ್ಥಿತಿ ಸರಿ ಇಲ್ಲ ಆಕೆದು, ಮುಖ ಕೂಡ ತೊಳ್ಕೊಂಡಿಲ್ಲ, ಮ್ಲಾನ ಹೋದನ. ಆಕೆ ನೋಡಿದಾಗ ಅಂತಾನೆ, ಶೇ ರಾಮ ಇಂಥ ಸೀತೆಯನ್ನು ಬಿಟ್ಟು ಹೆಂಗಿದ್ನಪ್ಪ 10 ತಿಂಗಳು. ಬ್ರಹ್ಮಚಾರ್ಯರ ಹನುಮಂತ ಹೇಳೋ ಮಾತಿದು. ಯಾಕೆ ಹೇಳ್ತೀನಂದ್ರೆ ಪರ್ಸ್ಪೆಕ್ಟಿವ್ ಹೆಂಗ್ ಚೇಂಜ್ ಆಗ್ತದೆ ಅಂತ. ರಾಮಾಯಣ ಓದ್ತಾ ಇದ್ರೆ ಒಂದಕ್ಕೊಂದೊಂದು ಅದ್ಭುತ ಅನ್ಸ್ಬಿಡುತ್ತೆ. ಇಲ್ಲಿ ನೋಡ್ತಾನೆ ಇದೇನ್ರಿ ಗುಳ 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 ಅಂತ ಇದ್ದಾನೆ, ಸೀತೆ ಸೀತೆ ಅಂತ ಅಳ್ತಾ ಇದ್ದಾನೆ, ಇದೆ ಅಂತ ಕಾಣಿಸ್ಲಿ ಇವನು ಅಂದಿದ್ದ. ಆ ಸೀತೆ ನೋಡಿದ್ಮೇಲೆ ಇಂಥ ಸೀತೆಯನ್ನು ಬಿಟ್ಟು ರಾಮ ಹೇಗಿದ್ದಾನೆ 10 ತಿಂಗಳು ಅಂತ. ಬ್ರಹ್ಮಚಾರಿ ದೃಷ್ಟಿಗಳು ಹೇಗೆ ಗೊತ್ತಾಗ್ತವೆ ಅಂತ ನಾನು ಗುಂಡಪ್ಪನವ್ರು ಕೇಳಿದಾಗ ಅವ್ರು ಕೇಳಿದ್ರು, ಎಷ್ಟು ತಿಂಗಳು ಕಷ್ಟಪಟ್ಟಿದ್ರಿ ಅಂತ ಕೇಳಿ. 10 ತಿಂಗಳು ಸರ್. ರಾಮಾಯಣ ಓದಿದಿರೋ ಮುಂದೆ ರಾಮ ಸೀತೆ 10,000 ವರ್ಷ ಅಯೋಧ್ಯೆಯಲ್ಲಿ ರಾಜರಾಣಿಯರಾಗಿದ್ರು. ಕಷ್ಟಪಟ್ಟದ್ದು ಎಷ್ಟ್ರಿ? 10 ತಿಂಗಳು. ಆರಾಮಾಗಿದ್ದದ್ದು ಎಷ್ಟು ವರ್ಷ? 10,000 ವರ್ಷ. ತೊಂದ್ರೆ ಇಲ್ಲೇನ್ರಿ? ಆರಾಮಲ್ಲೇನ್ರಿ? 10,000 ವರ್ಷ ಆರಾಮಲ್ಲಿ 10 ತಿಂಗಳು ಕಷ್ಟಪಡುತ್ತ ತೊಂದ್ರೆನ? ನಾ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಸಾಮಾನ್ಯ ನಂಬಿಕೆ ಉಂಟು, ಅಯ್ಯೋ ಕಷ್ಟ 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 ಯಾವಾಗಲೂ ಸ್ವಲ್ಪ ಕಾಲದಲ್ಲಿ ಇರ್ತದೆ, ದೀರ್ಘಕಾಲ ಸಂತೋಷ ಇರುತ್ತೆ. ಇದೇ ಮಾತು ಅವ್ರು ಕೇಳಿದ್ರು. ಹರಿಶ್ಚಂದ್ರ ಕಷ್ಟಪಟ್ಟ, ಏನೇನು ಕಷ್ಟಪಟ್ಟ, ಹೆಂಡತಿ ಮಕ್ಕಳನ್ನ ಆಕ್ಷನ್ ಮಾಡ್ಕೊಂಡ, ಮಾರಾಟ ಮಾಡ್ದ, ಹೋದ, ಸುಡುಗಾಡ ಕಾಯ್ದ. ಅಲ್ಲಿ ಹೆಂಡತಿ ಪಾಪ ಹೋದದ್ದು, ಮಗ ಹಾಕೊಂಡು ಸತ್ತು ಹೋದ. ಅವ್ನು ಹೆಣ ತಗೊಂಡು ಸುಡೋದು ದುಡ್ಡಿಲ್ಲ ನನ್ನ ಕಡೆಗೆ. ಕಷ್ಟ ಮುಗಿಲಿಲ್ವ? ಅಸಾಧ್ಯ ಕಷ್ಟ ಅಲ್ವ ಹರಿಶ್ಚಂದ್ರದ್ದು? ಹೌದು ಸ್ವಾಮಿ. ಎಷ್ಟು ವರ್ಷ ಕಷ್ಟಪಟ್ಟ ಹರಿಶ್ಚಂದ್ರ? ನಾವು ಬಹಳ ತಪ್ಪಾಗಿ ಹೇಳ್ತೀವಿ, ಮೌಲ್ಯಗಳನ್ನು ಹೇಳ್ಬೇಕಾದ್ರೆ. ಈಗ ಹೆಂಗಾಗಿದೆ ಅಂದ್ರೆ ಅಯ್ಯೋ ಬಂದಪ್ಪ ಹರಿಶ್ಚಂದ್ರ, ಮುಗಿತಕ್ಕೆ ಅವನು ಕಷ್ಟಪಡೋದು ಹರಿಶ್ಚಂದ್ರ ಕರ್ಮನ ಮಾಡ್ಬಿಟ್ಟಿದ್ದೀವಿ ನಾವು. ಹರಿಶ್ಚಂದ್ರ ಕಷ್ಟಪಡೋದು ಎಷ್ಟು ವರ್ಷ ಗೊತ್ತಾ ನಿಮಗೆ? ಹೆಂಡತಿಯನ್ನು ಮಾರಿ ಮತ್ತು ವಾಪಸ್ ಒಂದು ರಾಜ ಆಗ್ತಾನಲ್ಲ, ಆ ಅವಧಿ ಅವನ ಜೀವನ 2 ವರ್ಷ. 2 ವರ್ಷ ವಿಧಿ ಅವನ್ನ ಹಾಕಿ ಹರಿದ್ರು. ಸತ್ಯ ಬಿಡಲಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ. ಮುಂದೆ ಪುರಾಣದಲ್ಲಿ ಬರುತ್ತೆ, ಎಷ್ಟು ವರ್ಷ ಚಕ್ರವರ್ತಿಯಾಗಿ ಉಳ್ಕೊಂಡಿದ್ದ ಹರಿಶ್ಚಂದ್ರ? 30,000 ವರ್ಷ ಚಕ್ರವರ್ತಿಯಾಗಿದ್ದ ಅಂತ. ಅದು ಬಹಳ ವರ್ಷ ಅಂತ ಲೆಕ್ಕ ಟೋಟ್ಲಿ ಅಕೌಂಟ್ಸ್ ಮಾಡಕ್ ಹೋಗ್ಬೇಕು. ಬಹಳ ವರ್ಷ ಆಯ್ತ. ಕಷ್ಟಪಟ್ಟದ್ದು ಎಷ್ಟು? 2 ವರ್ಷ. ಚೆನ್ನಾಗಿ ಬದುಕಿದ್ದು ಎಷ್ಟು ವರ್ಷ? 30,000 ವರ್ಷ. ನಾವೇನ್ ಮಾಡ್ತೀವಿ? 30,000 ವರ್ಷ ಬಿಟ್ಟೆ ಬಿಡ್ತೀವಿ ಅದನ್ನ. ಅಯ್ಯೋ ಕಷ್ಟ ಹರಿಶ್ಚಂದ್ರ ಕಷ್ಟ ಮುಗಿಯಲ್ಲ, ಸತ್ಯ ಹೇಳಿದ್ರೆ ಹರಿಶ್ಚಂದ್ರ ಅಂತ ನೋಡ್ರಿ ನಾವು ಅಂದ್ರೆ ಟೀಕೆ ಮಾಡ್ತೀವಿ. ಹರಿಶ್ಚಂದ್ರ ಕಷ್ಟಪಟ್ಟದ್ದು 2 ವರ್ಷ. ಯಾಕೆ ಈ ಮಾತನ್ನು ಹೇಳ್ಬೇಕು ಅಂದ್ರೆ, ನೀವು PUC ಕಷ್ಟಪಡೋದು 2 ವರ್ಷ, ಚೆನ್ನಾಗಿ ಓದಿದ ಮುಂದೆ ಬದುಕಿರೋರ್ಗು ಚೆನ್ನಾಗಿ ಬರ್ತದೆ ಅಲ್ವಾ? ಅದರಿಂದ ಕಷ್ಟಪಡೋ ಏನಪ್ಪ ಮುಗಿತಾಗ ಕಷ್ಟ ಅನ್ಬೇಡಿ ನೀವು. ಕಷ್ಟ ಮುಗಿದ ತಕ್ಷಣ ಸಂತೋಷ ಶುರು ಆಗುತ್ತೆ, ಆದ್ರೆ ಕಷ್ಟಪಡ್ಬೇಕು ಅಂತ ಹೇಳ್ತಾ, ರಾಮಾಯಣ ಸುಂದರವಾದಂತಹ ಕಾವ್ಯ. ನಮಗೆಲ್ಲ ಕಾವ್ಯವನ್ನು ಕೊಟ್ಟಂತಹ ವಾಲ್ಮೀಕಿಗಳಿಗೆ, ಅದು ನನಗೆ ಒಂದು ರೀತಿ ಬೋಧಿಸಿದಂತಹ BV ಗುಂಡಪ್ಪನವರಿಗೆ. ನಾನು ಬಹಳ ಜ್ಞಾನ ಇಲ್ಲ, ಚೂರು ತಿಳ್ಕೊಂಡಿದ್ದೀನಿ, ಅಲ್ಲೊಂದು ಆ ತಿಳ್ಕೊಂಡಿದ್ದನ್ನ ಹೇಳಿದೆ. ಅದು ನೀವು ಕೇಳಿದ್ದೀರಿ, ನಿಮ್ಗೆ ಸಂತೋಷ ಆಗಿದೆ ಅನ್ನೋದಾದ್ರೆ ನನಗೆ ತುಂಬಾ ಸಂತೋಷ. ನಮಸ್ಕಾರ.